ನಮ್ಮೂರು 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 ನಮ್ಮೂರು. ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು, ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ಮೂರು. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಅದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯಿತಿಯ ಹುಲಿಕುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋಪಾಲ್ HG ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ತಮಗೂ ಕೂಡ ಸ್ವಾಗತ ಸರ್. ಸರ್, ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ಬೋದಾ? ಖಂಡಿತ ಸರ್. ಸರ್, ನನ್ನ ಹೆಸರು ಗೋಪಾಲ್, ಹುಲಿಕುರ ಗ್ರಾಮ, ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯತಿ. ನಾನು BA ತನಕ ಓದುತ್ತೀನಿ ಸರ್. ನಾನು ಕೆಲವೊಂದು ಸಾಮಾಜಿಕವಾಗಿ ಕೆಲವು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡು, ಇಂಥ ಸಾಮಾಜಿಕವಾಗಿ ಕೆಲವು ವಿಚಾರಗಳಲ್ಲಿ ತೊಡಗಿಸ್ಕೊಂಡು, ಇನ್ನೂ ಕೂಡ ನಾನು ಸಮಾಜಮುಖಿಯಲ್ಲಿ ಸಮಾಜದ ಒಡನೆ ನಾನು ಒಡನಾಟ ಇಟ್ಕೊಂಡು ಕೆಲವೊಂದು ಕಾರ್ಯಕ್ರಮಗಳಲ್ಲಿ, ಸಮಾಜ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀನಿ ಸರ್. ಅದನ್ನ ಒಂದು ಕಿರುಪರಿಚಯ ಮಾಡ್ಕೊಡ್ತೀನಿ ಸರ್. ಆಯ್ತು ಸರ್, ಮಾಡ್ಕೊಡಿ. ಮೊದಲನೇ ಸರ್, ನಾನು ಭಾರತೀಯ ವಿದ್ಯಾರ್ಥಿ ಸಂಘ ಅಂತ, ಅದರಲ್ಲಿ ನಾನು ಸರಗೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ 2017ನೇ ಸಾಲಿನಲ್ಲಿ ಸರ್ ನಾನು ಆ ಘಟಕದಲ್ಲಿ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಾನು 1 ವರ್ಷಗಳ ಕಾಲ BVS ನ ಒಂದು ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡೋದ್ರಲ್ಲಿ ಖಂಡಿತವಾಗಿ ಸಾಕಷ್ಟು ಅವ್ರಿಗೆ ವೈಚಾರಿಕ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಮತ್ತೆ ನಮ್ಮ ಪೂರ್ವಜರ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಈ ಒಂದು BVS ನಲ್ಲಿ ನಾನು ಕಾರ್ಯಕ್ರಮಗಳ ಮಾಡ್ತಾ ಇದ್ದೆ ಸರ್. ಆ ನಂತರದಲ್ಲಿ ನಾನು ಒಂದು ಏಕಲ್ ವಿದ್ಯಾಲಯ ಯೋಜನೆ ಅಂತ ಸರ್, ಅದು ಸಂಜೆ ಟೈಮ್ ಪಾಠ ಮಾಡ್ತಕ್ಕಂಥದ್ದು. ಏಕಲ್ ವಿದ್ಯಾಲಯ ಯೋಜನೆ ಅಂತ, ವಿದ್ಯಾಲಯ ಯೋಜನೆ ಅಂತ ಅಂದ್ರೆ ಅದು ಶಾಲೆ ಬಿಟ್ಟ ನಂತರ ಸಂಜೆ ಒಂದು 4 ಗಂಟೆಯಿಂದ 6 ಗಂಟೆ ತನಕ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸರ್. ಇಲ್ಲಿ ನಾನು ಕೂಡ ನನ್ನ ಗ್ರಾಮದಲ್ಲಿ ಒಂದು 2 ವರ್ಷಗಳ ಕಾಲ ಆ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಸರ್. ನಮ್ಮ ಊರಿನ ಶಾಲೆ ಮಕ್ಕಳಿಗೆ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಇದು ಅಂದ್ರೆ ನನಗೆ ಯಾವ್ದೇ ತರ ಸಂಭಾವನೆ ಸಿಗ್ತಿರ್ಲಿಲ್ಲ ಸರ್. ಇದ್ರಲ್ಲಿ ನಾನು ಸಮಾಜಮುಖಿ ಕೆಲಸಗಳಿದ್ದು ಸ್ವಯಂ ಪ್ರೇರಿತ ಕೆಲಸವನ್ನ ಮಾಡ್ತಾ ಇದ್ದೆ. ಹೌದು. ಸೊ ಹಾಗಾಗಿ ನಾನು ಪಾಠ ಮಾಡ್ತಾ ಇದ್ದೆ. ಮತ್ತೆ AVSS ಅಂತ ಒಂದು ಸಂಸ್ಥೆ ಇದೆ ಸರ್, ಕೋಟೆ ಮತ್ತೆ ಸರಗೂರಲ್ಲೂ ಇದೆ. ನಾನು ಕೋಟೆ ಬ್ರಾಂಚ್ ಅಲ್ಲಿ AVSS ಅಂದ್ರೆ ಅಂಬೇಡ್ಕರ್ ವಿರುದ್ಧೋದ್ದೇಶ ಸಹಕಾರ ಸಂಘ ಅಂತ, ಅಲ್ಲೂ ಕೂಡ ನಾನು 1.5 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅದು ಕೂಡ ಸರ್ವಿಸ್, ಫ್ರೀ ಸರ್ವಿಸ್, ಯಾವುದೇ ತರ ಸಂಭಾವನೆಯನ್ನ ಪಡೆದಿಲ್ಲ. ಸಾಮಾಜಿಕ ಕಳಕಳಿಯ ಒಂದು ದೃಷ್ಟಿಕೋನದಿಂದ ತಾವು ಈ ರೀತಿಯ ಒಂದು ಸೇವೆಗಳನ್ನ ಮಾಡ್ಕೊಂಡುತ್ತಾ ಬಂದಿದ್ದೀರಾ? ಖಂಡಿತವಾಗಿ ಸರ್. ಸೊ ಇಷ್ಟು. ಮತ್ತೆ ಈಗ ಪ್ರಸ್ತುತದಲ್ಲಿ ನಾನು ಸರ್, ನನಗೆ ಅಲ್ಲಿ ಯಾವ್ದೇ ತರ ಸಂಭಾವನೆ ಸಿಗ್ಲಿಲ್ಲ, ಆದ್ರೂ ಕೂಡ ನಾನು ಯಾವ್ದೇ ತರ ಬೇಸರ ಪಟ್ಕೊಂಡಿಲ್ಲ. ಸೊ ನಂದು ಒಂದು ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಪ್ರಸ್ತುತ ಕೃಷಿ ಮಾಡ್ತಾ ಇದ್ದೀನಿ ಸರ್. ಜಮೀನಿದೆ, ನಮ್ಗೊಂದು 2 ಎಕರೆ ಜಮೀನಿದೆ ನಮ್ಮ ತಾಯಿ ಹೆಸರಲ್ಲಿ. ಅಲ್ಲಿ ಕೃಷಿ ಮಾಡ್ಕೊಂಡು ನನ್ನ ಜೀವನ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್. ಈಗ ಆ ಒಂದು ಕೆಲಸಗಳಲ್ಲಿ ತಾವು ತಮ್ಮನ್ನ ತೊಡಗಿಸ್ಕೊಂಡಿಲ್ವಾಗಿದ್ರೆ?
ಖಂಡಿತ ಸರ್, ಇವಾಗ್ಲೂ ಕೂಡ ನಾನು ಕೆಲವು ಸಂಘಟನೆಗಳಲ್ಲಿ ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳು ಎಲ್ಲೇ ಬಿದ್ರು ಕೂಡ ನಾನು ಅಲ್ಲಿ ಭಾಗವಹಿಸ್ತೀನಿ. ನನ್ನ ಗ್ರಾಮದಲ್ಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ನಾನು ಅಲ್ಲಿ ನಾನೇ ಮುಂದಾಳತ್ವದಲ್ಲಿ ಖಂಡಿತ ನನ್ನ ಮುಖ್ಯ ಪಾತ್ರ ಇದ್ದೇ ಇರುತ್ತೆ ಸರ್. ಇವೆಲ್ಲದರ ಜೊತೆಗೆ ಈಗ ಪ್ರಸ್ತುತವಾಗಿ ಜೀವನದ ಒಂದು ನಿರ್ವಹಣೆಗಾಗಿ ಕೃಷಿಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದೀರಾ? ಖಂಡಿತ ಸರ್. ಹಾಗಿದ್ರೆ ಸರ್, ತಮ್ಮ ಗ್ರಾಮದ ಒಂದು ಇತಿಹಾಸ ಅಂದ್ರೆ ತಮ್ಮ ಗ್ರಾಮದ ಒಂದು ಹುಲಿಕುರ ಎಂಬ ಹೆಸರು ಹೇಗೆ ಬಂತು ತಮಗೆ ತಿಳಿದಿರೋ ರೀತಿ ಮತ್ತು ತಮ್ಮ ಗ್ರಾಮದ ವಿವರ ಮತ್ತು ಅಂಕಿಅಂಶಗಳನ್ನ ನಮ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ ಸರ್. ಸರ್, ನಮ್ಮ ತಂದೆ ಮತ್ತೆ ಒಂದಷ್ಟು ಜನ ಪೂರ್ವಿಕರು ನಮ್ಗೆ ಹೇಳ್ತಾ ಇದ್ರು ಏನಂತಂದ್ರೆ ಹುಲಿಕುರ ಅನ್ನೋ ಹೆಸರು ಹೆಂಗ್ ಬಂತು ಅಂತ ಹೇಳ್ತಾ ಇದ್ರು. ಹುಲಿ ಮತ್ತೆ ಕರು ಎರಡು ಜೊತೆಗೂಡಿ ಆಟ ಆಡ್ತಿದ್ವು ಅಂತ ಆ ಸಂದರ್ಭದಲ್ಲಿ. ಅಂದ್ರೆ ಇದು ನಮಗೆ ಪ್ರಸ್ತುತ ಅಲ್ಲ, ನಮ್ಗೆ ಗೊತ್ತಿಲ್ಲ, ನಮ್ಗೆ ನೋಡಿಲ್ಲ, ನಮ್ ಪೂರ್ವಜರು ಹೇಳಿರ್ತಕ್ಕಂಥ ಮಾಹಿತಿ. ಹುಲಿ ಮತ್ತೆ ಕರು ಆಟ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೊಬ್ರು ನೋಡಿದ್ರು, ಅದನ್ನ ನೋಡಿ ಹುಲಿ ಮತ್ತೆ ಹುಲಿ ಕರು ಅಂತ ಈ ತರ ಜೊತೆಗೆ ಆಟ ಆಡ್ತಿದೆ ಅಂತಂದ್ರು. ಅದು ಹುಲಿ ಕರು ಅಂತ ಬಂತು, ವಾಡಿಕೆಗೆ ಬಂದಂತ ಮಾತು. ಅದು ಮುಂದುವರೆದು ಹುಲಿ ಕರ ಹೋಗಿ ಹುಲಿ ಕುರ ಅಂತ ಪ್ರಸ್ತುತ ಆಗಿದೆ ಅಂತ ಒಂದು ಮಾಹಿತಿ ಸರ್. ತಮ್ಮ ಗ್ರಾಮದ ಮತ್ತು ವಿವರ ಒಂದು ಅಂಕಿಅಂಶಗಳು, ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಪ್ರಸ್ತುತ ತಮ್ಮ ಗ್ರಾಮದಲ್ಲಿ, ಅದರ ಬಗ್ಗೆ ತಿಳಿಸ್ಕೊಡೋದು? ಹೌದು ಸರ್, ನಮ್ಮ ಗ್ರಾಮದಲ್ಲಿ ಸರ್ ನಮ್ದು ಒಂದು 3 ಕಮ್ಯುನಿಟಿ ಇದೆ ಸರ್, 4 ಕಮ್ಯುನಿಟಿ ಇದೆ. ಒಂದು SC ಸಮುದಾಯ ಇದೆ, ST ಸಮುದಾಯ ಇದೆ, ಮತ್ತೆ OBC ನಾಮದಾರಿ ಗೌಡ್ರು ಅಂತ ಬರ್ತಾರೆ ಸರ್, ಆ ಸಮುದಾಯ ಇದೆ. ಅದ್ರ ಜೊತೆಗೆ ಒಂದು ವೈಷ್ಣವಪ್ಪ ಅಂತ ಇದೆ ಸರ್, ಪೂಜಾರಿಗಳು ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ, ಆ ವೈಷ್ಣವಪ್ಪ ಅಂತ ಕೂಡ ಇದೆ. ಅವರು ಒಂದು 10 ಮನೆಗಳಿದೆ. ಹಾಗೆ SC ಸಮುದಾಯದಲ್ಲಿ ಒಂದು 30 ರಿಂದ 35 ಮನೆ ಇದೆ, ST ಸಮುದಾಯದಲ್ಲಿ ಒಂದು 30 ಇದೆ, ಮತ್ತೆ ನಮ್ಮ ನಾಮದಾರಿ ಗೌಡ್ರು ಕೂಡ ಅವರು ಒಂದು 30 ಇದೆ. ಒಟ್ಟಿಗೆ ಒಂದು 100 ಮನೆಗಳ ಸಂಖ್ಯೆ ಇದೆ ಸರ್. 100 ಮನೆಗಳನ್ನ ಹೊಂದಿರುವಂತ ಒಂದು ಚಿಕ್ಕ ಗ್ರಾಮ ಸರ್ ನಮ್ದು. ಹೌದು. ತಮ್ಮ ಗ್ರಾಮದ ವಿವರವನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಮುಂದಿನದಾಗಿ ಗ್ರಾಮದ ಸುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ತಮ್ಗೆ ಯಾವ ರೀತಿ ವರದಾನವಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಖಂಡಿತ ಸರ್. ನಮ್ಮ ಗ್ರಾಮದಲ್ಲಿ ನೋಡಿ, ನಮ್ಗೆ ಕಪಿಲಾ ನದಿ ಇದೆ. ಪೂರ್ವ ದಿಕ್ಕಿಗೆ, ನಮ್ಮ ಗ್ರಾಮದ ಪೂರ್ವ ದಿಕ್ಕಿಗೆ ಕಪಿಲಾ ನದಿ ಇದೆ ಸರ್. ಹೌದು. ಮತ್ತೆ ಅದನ್ನ ಬಿಟ್ಟರು ಎಡದಂಡ ನಾಲೆ ಇದೆ. ಕಪಿಲಾ ನದಿ ಇದೆ, ಎಡದಂಡ ನಾಲೆ. ಆ ಎಡದಂಡ ನಾಲೆನ ಇವತ್ತು ಆ ನೀರನ್ನೇ ಉಪಯೋಗಿಸ್ಕೊಂಡು ನಾವು ಇವತ್ತು ಗದ್ದೆ ಎಲ್ಲ ಮಾಡ್ತಾ ಇದೀವಿ ಸರ್. ಸಾಕಷ್ಟು ಕೃಷಿಗೆ ತುಂಬಾ ಅನುಕೂಲ ಆಗಿದೆ ಎಡದಂಡ ನಾಲೆ. ಸೊ ಹಾಗಾಗಿ ಅದು ಮರಳು ಮಿಶ್ರಿತ ಮಣ್ಣು. ಈಗ ಪೂರ್ವ ದಿಕ್ಕಿಗೆ, ನಮ್ಮ ಗ್ರಾಮದಿಂದ ಪೂರ್ವ ದಿಕ್ಕಿಗೆ ಮರಳು ಮಿಶ್ರಿತ ಮಣ್ಣು, ಅದೆಲ್ಲ ನೀರಾವರಿ ಅಂದ್ರೆ ಎಡದಂಡ ನಾಲೆ ನೀರನ್ನ ಬಳಸ್ಕೊಂಡು ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಹಾಗೆ ಇನ್ನು ಪಶ್ಚಿಮ ದಿಕ್ಕಿಗೆ ಬಂದ್ರೆ ಸರ್, ಸ್ವಲ್ಪ ಇದು ಕಪ್ಪು ಮಣ್ಣು ಸರ್, ಈ ಭಾಗದಲ್ಲಿ ಕಪ್ಪು ಮಣ್ಣಿದೆ. ಮತ್ತೆ ಉತ್ತರ ದಿಕ್ಕಿಗೆ ಹೋದ್ರು ಕೂಡ ಅಲ್ಲೂ ಎಲ್ಲ ಗದ್ದೆಗಳೇ ಸರ್, ಅದು ಕೂಡ ನೀರಾವರಿ ಇದೆ. ಈಗ ದಕ್ಷಿಣ ದಿಕ್ಕಿಗೆ ಬಂದ್ರೆ ಇದು ಸ್ವಲ್ಪ ಕಲ್ಲು ಮಣ್ಣು ಸರ್, ಇದು ಕೆಂಪು ಮಣ್ಣು ಬರುತ್ತೆ, ತುಂಬಾ ಕಲ್ಲುಗಳಿದೆ. ಸೊ ಆದ್ರೂ ಕೂಡ ಪರವಾಗಿಲ್ಲ ಸರ್, ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಬೆಟ್ಟದ ಹತ್ತಿರದಲ್ಲಿ ಇರೋದ್ರಿಂದ ಒಂದು ಕಲ್ಲು ಮಣ್ಣಿನ ಪ್ರದೇಶ ಆಗಿರ್ಬೋದು. ಹೌದೌದು ಸರ್. ಹಾಗಾಗಿ ಬೆಳೆಗೆ ಏನ್ ತೊಂದರೆ ಇಲ್ಲ ಸರ್, ಬೆಳೆ ಬರುತ್ತೆ ಚೆನ್ನಾಗಿದೆ. ಗೊಬ್ಬರ ಎಲ್ಲ ಹಾಕಿದ್ರೆ ಖಂಡಿತ ಉತ್ತಮವಾದ ಬೆಳೆಯನ್ನ ಕಾಣ್ತಿದ್ದೀವಿ ಸರ್. ಮತ್ತೆ ಇದು ನಮ್ಮ ಜನರು ಒಂದಷ್ಟು ಈ ತರ ಜಮೀನು ಇರ್ತಕ್ಕಂಥವ್ರು ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇದಾರೆ. ಇನ್ನೊಂದಷ್ಟು ಜನ ಸರ್ ಹೈನುಗಾರಿಕೆನೂ ಕೂಡ ಮಾಡ್ತಾ ಇದಾರೆ. ಈಗ ಒಂದಷ್ಟು ಹೈನುಗಾರಿಕೆ ಹಸುಗಳನ್ನ ಇಟ್ಕೊಂಡು ಹಾಲು ಕರೆದು, ಇಲ್ಲೇ ಡೈರಿ ಕೂಡ ಇದೆ, ಒಂದು ಪ್ರೈವೇಟ್, ಗವರ್ನಮೆಂಟ್ ಅದಿಲ್ಲ ಸರ್, ಒಂದು ಪ್ರೈವೇಟ್ ಡೈರಿ ಕೂಡ ಇದೆ. ಅಲ್ಲಿಗೆ ಒಂದಷ್ಟು ಜನ ಹಾಲನ್ನ ಹಾಕಿ ಅವ್ರ ಜೀವನ ಕೂಡ ನಿರ್ವಹಣೆ ಮಾಡ್ತಾ ಇದಾರೆ ಸರ್. ಹಾಗೆ ಇನ್ನೊಂದಷ್ಟು ಜನ ಕೂಲಿ ಕಾರ್ಮಿಕರು ಇದೀವಿ. ಸಾಕಷ್ಟು ಜನ ಹೊರಗಡೆ ಪಾಪ ಶುಂಠಿ ಕೆಲಸಕ್ಕೆಲ್ಲ ಹೋಗ್ತಾರೆ. ಇಲ್ಲಿ ಕೆಲಸ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ, ಊರಿನಲ್ಲಿ ಕೆಲಸಗಳು ಇಲ್ಲದಂತಹ ಸಂದರ್ಭದಲ್ಲಿ ಪಕ್ಕದ ಊರಿಗೆ ಶುಂಠಿ ಕೆಲಸಕ್ಕೂ ಜೀವನ ನಿರ್ವಹಣೆಗಾಗಿ ತುಂಬಾ ಜನಗಳು ಕೆಲಸಕ್ಕೆ ಹೋಗ್ತಾರೆ ಸರ್, ಹೋಗ್ತಾರೆ. ನಮ್ಮ ಹೆಚ್ಚಿನದಾಗಿ SC ST ಸಮುದಾಯದಲ್ಲಿ ಪಾಪ ತುಂಬಾ ಜನ ಕೂಲಿ ಕಾರ್ಮಿಕರೇ ಜಾಸ್ತಿ ಇದಾರೆ ಈ ಭಾಗದಲ್ಲಿ. ಹೊರಗಡೆ ಎಲ್ಲ ಹೋಗಿ ದುಡಿತಾರೆ ಸರ್. ಪಾಪ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸುಮಾರು ಸಂಜೆ ಒಂದು 7 ಗಂಟೆ 8 ಗಂಟೆ ಆಗುತ್ತೆ ಮನೆಗೆ ತಲುಪೋದು. ಇಂತ ಕಷ್ಟಕರವಾದ ಜೀವನನೂ ಕೂಡ ಮಾಡ್ತಾ ಇದ್ದಾರೆ ಸರ್ ಗ್ರಾಮದಲ್ಲಿ ಪ್ರಸ್ತುತವಾಗಿ. ಹೌದು. ತಮ್ಮ ಒಂದು ಗ್ರಾಮದಲ್ಲಿ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ, ಅದು ಜೀವನ ನಿರ್ವಹಣೆಗೆ ಒಂದು ಸಮರ್ಪಕವಾದ ದಾರಿ ಅಂತಾನೆ ಹೇಳ್ಬೋದು. ಆದ್ರೆ ಗೌರ್ಮೆಂಟ್ ಡೈರಿ ಇಲ್ಲ ಅಂತ ಹೇಳಿದ್ರಿ, ಪ್ರೈವೇಟ್ ಆಗಿ ನಡೆಸ್ತಾ ಇದೀವಿ ಅಂತ ಹೇಳಿದ್ರಿ. ಅದರ ಒಂದು ಕಾರಣ ಏನಿರ್ಬೋದು? ಗೌರ್ಮೆಂಟ್ ನ ಡೈರಿಯನ್ನ ಮಾಡ್ಕೋಬಹುದಲ್ಲ ತಾವು? ಪ್ರತ್ಯೇಕವಾಗಿ ಒಂದು ಪ್ರೈವೇಟ್ ಆಗಿ ಮಾಡ್ಕೋಬೇಕು ಅನ್ನೋಂಥದ್ದು ಏನಿಲ್ಲ. ಗೌರ್ಮೆಂಟ್ ಇಂದ ಅದರ ಅನುಕೂಲಗಳು ತುಂಬಾ ಸಿಗುತ್ತೆ. ಗೌರ್ಮೆಂಟ್ ಇಂದ ಡೈರಿ ಸಿಗೋದ್ರಿಂದ ಒಂದು ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ಯೋಜನೆಗಳಾಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಗೌರ್ಮೆಂಟ್ ಡೈರಿನ ತಾವು ಮಾಡ್ಕೋಬಹುದಲ್ಲ? ಏನ್ ಕಾರಣ ಇರ್ಬೋದು ಆ ಒಂದು ಡೈರಿ ಮಾಡದೇ ಇರೋದಿಕ್ಕೆ? ಸರ್, ಕಾರಣ ಅಂದ್ರೆ ಸರ್, ಈಗ ಇಷ್ಟು ಲೀಟರ್ ತನಕ ಹಾಲು ಹಾಕಿದ್ರೆ ಮಾತ್ರ ಸರ್ಕಾರದಿಂದ ಒಂದು ಡೈರಿ ವ್ಯವಸ್ಥೆನ ಕೊಡ್ತಾರೆ ಅಂತ ಒಂದು ನಿಯಮ ಇದೆ ಅಲ್ವಾ ಸರ್? ಹೌದೌದು. ಅದ್ರ ಪ್ರಕಾರವಾಗಿ ಯಾಕಂದ್ರೆ ನಮ್ಮ ಇರ್ತಕ್ಕಂಥ ಮನೆಗಳಲ್ಲಿ
ಏನೋ ಒಂದು 5 ಕ್ಯಾನ್ ಅಷ್ಟೇನು ಹಾಲು ಸಿಗುತ್ತೆ ಅಷ್ಟೇನೆ. ಸೊ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ಆ ಡೈರಿ ಕೊಡಕ್ಕೂ ಸರ್ಕಾರದಿಂದ ಅಂದ್ರೆ ಕಡಿಮೆ ಪ್ರಮಾಣದ ಹಾಲಿನ ಉತ್ಪಾದನೆ ಆಗ್ತಾ ಇರೋದ್ರಿಂದ ಪ್ರಸ್ತುತವಾಗಿ ಒಂದು ತಮ್ಮದೇ ಆದಂತ ಪ್ರತ್ಯೇಕವಾದಂತಹ ಖಾಸಗಿ ಡೈರಿಯನ್ನ ನಡೆಸ್ಕೊಂಡು ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಡೈರಿನ ತಗೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಖಂಡಿತ ಸರ್, ಪಡಬಹುದು. ಹೌದು. ಆಯ್ತು ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ಕಬಿನಿ ನೀರು ತಮಗೆ ಯಾವ ರೀತಿ ವರದಾನವಾಗಿದೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು ಯಾವ ರೀತಿ ವರದಾನವಾಗಿದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಮುಂದಿನದಾಗಿ ಪ್ರಸ್ತುತ ಗ್ರಾಮದ ಮೂಲಭೂತ ಸೌಕರ್ಯಗಳ ವಿವರ ಹಾಗೂ ಅದರ ಒಂದು ನಿರ್ವಹಣೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ ಸರ್. ಮೂಲಭೂತವಾಗಿ ಸರ್ ನಮ್ಗೆ ನಮ್ಮ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ ನಮ್ಗೆ ಫಸ್ಟ್ ಸಾರಿಗೆ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ. ಅಂದ್ರೆ ಬಸ್ ವ್ಯವಸ್ಥೆ ಇಲ್ಲ. ಪ್ರಸ್ತುತವಾಗಿಯೂ ಸಹ ಬಸ್ಸಿನ ವ್ಯವಸ್ಥೆ ತಮ್ಮೂರಿನಲ್ಲಿ ಖಂಡಿತ ಇಲ್ಲ ಸರ್. ಅದೊಂದು ಬಸ್ ವ್ಯವಸ್ಥೆ ಆಗ್ಬೇಕು. ಒಂದೇ ಒಂದು ಬಸ್ಸುಗಳು ಸಹ ಬರ್ತಾ ಇಲ್ಲ ಸರ್. ಬರ್ತಾ ಇಲ್ಲ. ಸೊ ಹಾಗಾಗಿ ಒಂದು ಬಸ್ ವ್ಯವಸ್ಥೆ ಆದ್ರೆ ಸರ್ ನೋಡಿ ಎಷ್ಟೋ ಜನ ಇವತ್ತು ನಮ್ಗೆ ಗ್ರಾಮ ಪಂಚಾಯತಿನೂ ಕೂಡ ಎಬ್ಲುಗುತ್ತೆ. ಆದ್ರೆ ನಾವು ರೇಷನ್ ತಕೋಬೇಕು ಅಂದ್ರೆ ಎಬ್ಲುಗುಪ್ಪೆಗೆ ಹೋಗ್ಬೇಕು ಸರ್. ಅಕ್ಕಿ ಎಲ್ಲ ಬೆಳೆ ಎಲ್ಲ ತಕೋಬೇಕು ಅಂದ್ರೆ ಎಬ್ಲುಗುಪ್ಪೆಗೆ ಹೋಗ್ಬೇಕು. ಇಂಥ ಸಂದರ್ಭದಲ್ಲಿ ಕೆಲವ್ರ ಹತ್ರ ಗಾಡಿಗಳಿದೆ, ಬೈಕ್ಗಳಿದೆ, ಹೋಗ್ತಾರೆ ಬೈಕಲ್ಲಿ. ಆದ್ರೆ ಕೆಲವು ಪಾಪ ಇನ್ನೊಂದಷ್ಟು ಜನ ಹತ್ರ ಗಾಡಿಗಳು ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಪಾಪ ಹೆಂಗಸರು ಒಂದಷ್ಟು ಜನ ವಯಸ್ಕರೆಲ್ಲ ನಡ್ಕೊಂಡು ಹೋಯ್ತಾ ಇರ್ತಾರೆ. ಮತ್ತೆ ಅಕ್ಕಿ ಎಲ್ಲ ತಕೊಂಡು ಒತ್ಕೊಂಡು ಬರ್ತಾರೆ. ತುಂಬಾ ಹಿಂಸೆ ಆಗ್ತಾ ಇದೆ ಸರ್ ಪಾಪ. ಇಂಥ ಸಂದರ್ಭದಲ್ಲಿ ಒಂದು ಸಾರಿಗೆ ವ್ಯವಸ್ಥೆ ಆದ್ರೆ ಬಹಳ ಅನುಕೂಲ. ಅದ್ರ ಜೊತೆಗೆ ಸರ್ ನನ್ನ ಒಂದು ಸಲಹೆ ಏನಂತಂದ್ರೆ ಅಕ್ಕಿ ಏನು ಅಲ್ಲಿ ರೇಷನ್ ಕೊಡ್ತಾ ಇದಾರೆ ಅದನ್ನ ನಮ್ಮ ಗ್ರಾಮದಲ್ಲೇ ಒಂದು ಸಂಚಾರಿ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ರೆ ನಮ್ಮ ಗ್ರಾಮಕ್ಕೆ ಬಂದು ಅಕ್ಕಿಯನ್ನ ಕೊಟ್ಟು ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ ಸರ್. ಕೆಲವು ಹಳ್ಳಿ ಕಡೆ ಎಲ್ಲ ಗಾಡಿಲಿ ತಂದು ಕೊಟ್ಟು ಹೋಗ್ತಾರೆ ಸರ್. ಆ ತರ ಒಂದು ಏನಾದ್ರು ಒಂದು ಕಲ್ಪಿಸ್ಕೊಟ್ರೆ ನಮ್ಮ ಗ್ರಾಮದ ಇಂಥ ಜನರಿಗೆ ಅನುಕೂಲ ಆಗುತ್ತೆ ಸರ್. ನಾವು ನೋಡ್ತಾ ಇರ್ತೀವಿ ಹೆಂಗಸರು ಮಕ್ಳೆಲ್ಲ ನಡ್ಕೊಂಡು ಹೋಗಿ ಅಕ್ಕಿ ಹೊತ್ಕೊಂಡ್ ಬಂದಿರೋದು ನೋಡ್ತಾ ಇರ್ತೀವಿ. ನಾನು ಕೆಲವು ಗಾಡಿಲಿ ಹೋಗಿ ಆ ಕಡೆ ತರುವಾಗ ಅವ್ರನ್ನ ಕರ್ಕ ಬಂದಿರತಕ್ಕಂತ ಉದಾಹರಣೆಗಳು ಉಂಟು ಸರ್. ಸೊ ಹಂಗಾಗಿ ಇದು ನನ್ನ ಮೂಲಭೂತ ಸೌಕರ್ಯಗಳಲ್ಲಿ ಇದೊಂದು ಆಗ್ಬೇಕು ಸರ್. ಹಾಗೆ ಇನ್ನೂ ಒಂದು ಏನಂತಂದ್ರೆ ಸರ್, ಈಗ ಸೋಲಾರ್ ಲೈಟ್ ಅಂತ ಕೆಲವು ಗ್ರಾಮ ಪಂಚಾಯತಿಗಳಿಂದ ಸೋಲಾರ್ ಲೈಟ್ ನ ಕಲ್ಪಿಸ್ಕೊಟ್ಟಿದ್ದಾರೆ ಸರ್. ಒಂದು 4 ಮೂಲ ಚೌಕಟ್ಟಿರ್ತಕ್ಕಂಥ ಒಂದು ಈ ಬೀದಿಗಳ ಬದಿಗಳಲ್ಲಿ ಮಾಡ್ತಾರೆ ಸರ್. ಯಾಕಂದ್ರೆ ಈ ಮಳೆಗಾಲದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕರೆಂಟ್ ಹೋದಾಗ ಆ ಸಂದರ್ಭಕ್ಕೆ ಈ ಲೈಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಆ ತರದ ಲೈಟಿಂಗ್ಸ್ ಸರ್ ನಮ್ಮ ಗ್ರಾಮಕ್ಕೆ ಒಂದು 3 ಕಡೆ ವ್ಯವಸ್ಥೆ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಹಾಗೆ ನಮ್ಮ ಗ್ರಾಮಕ್ಕೆ ಸರ್, ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಒಂದಷ್ಟು ಮಕ್ಕಳು SSLC PUC ಮುಗಿಸಿ ಡಿಗ್ರಿ ಮುಗಿಸಿರ್ತಕ್ಕಂಥ ಮಕ್ಕಳು ಕೂಡ ಶಾಲೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಏನ್ ಮಾಡ್ತೇವೆ, ಮನೇಲಿ ಕೂತ್ಕೊಂಡು ಓದ್ತೇವೆ, ಇಲ್ಲಾಂತಂದ್ರೆ ಮೊಬೈಲ್ ಇಟ್ಕೊಂಡು ಆಟ ಆಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದೇವೆ ಸರ್. ಈ ಮಕ್ಕಳಿಗೆ ಯಾವ್ದೇ ರೀತಿ ಸಾಮಾನ್ಯ ಜ್ಞಾನ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನನ್ನ ಒಂದು ಅನಿಸಿಕೆ ಏನಂದ್ರೆ ಸರ್, ನಮ್ಮೂರಿಗೆ ಒಂದು ಗ್ರಂಥಾಲಯ ಅನ್ನೋ ವ್ಯವಸ್ಥೆ ಆಗ್ಬಿಟ್ರೆ ಸರ್, ಅಲ್ಲಿ ಒಂದಷ್ಟು ಜನರಲ್ ನಾಲೆಡ್ಜ್ ಬುಕ್ಸ್ ಗಳಿಟ್ರೆ ಈ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅವರು ಬಿಡು ಇದ್ದಂತಹ ಸಮಯದಲ್ಲಿ ಅವುಗಳನ್ನ ಓದಿ ಉಪಯೋಗಿಸಬಹುದು ಅನ್ನೋದು ತಮ್ಮ ಉದ್ದೇಶ. ಖಂಡಿತ ಸರ್. ಯಾಕಂದ್ರೆ ಈಗ ಸಂಜೆ ಒಂದು 4-5 ಗಂಟೆಗೆ ಮನೆಗೆ ಬಂದಾಗ ಯಾವ್ದೇ ತರ ಅವ್ರಿಗೆ ಥಿಂಗ್ಸ್ ಗಳು ಇರೋದಿಲ್ಲ ಮನೇಲಿ. ಈಗ ತಕೊಂಡ್ ಬುಕ್ಸ್ ಎಲ್ಲ ತಕೊಂಡ್ ಓದ್ಬೇಕು ಅಂದ್ರು ಅಷ್ಟು ಪಾಪ ತಂದೆ ತಾಯಿಗಳ ಹತ್ರ ಅಷ್ಟು ಕೇಪಬಿಲಿಟಿ ಇರಲ್ಲ, ಆರ್ಥಿಕವಾಗಿ ಇರಲ್ಲ ಸರ್. ಇಂಥ ಸಂದರ್ಭದಲ್ಲಿ ಒಂದು ಚಿಕ್ಕದಾಗಿ ದೊಡ್ಡ ಹೈಟೆಕ್ ಆಗಿ ಇಲ್ದ ಇದ್ರು ಕೂಡ ಚಿಕ್ಕದಾಗ ಒಂದು ಗ್ರಂಥಾಲಯದ ವ್ಯವಸ್ಥೆ ಆಗ್ಬಿಟ್ರೆ ತುಂಬಾ ಒಂದು ಅನುಕೂಲ ಆಗುತ್ತೆ ಸರ್. ಮತ್ತೆ ಹಾಗೆ ನಮ್ಮ ಶಾಲೆಯಲ್ಲಿ ಸರ್, ನಮ್ಮ ಶಾಲೆ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಇದೆ ಸರ್. ಸ್ವಚ್ಛತೆ ಬಗ್ಗೆ ತುಂಬಾ ಕಡಿಮೆ ಇದೆ ಶಾಲೆಯ ವಾತಾವರಣದಲ್ಲಿ. ಮತ್ತೆ ನಮ್ಮ ಶಾಲೆ ಮಕ್ಕಳಿಗೂ ಕೂಡ ತುಂಬಾ ಕಡಿಮೆ ಸಂಖ್ಯೆ ಇದೆ. ಕಾರಣ ಏನು ಅಂತಂದ್ರೆ ಶಾಲೆಯ ಒಂದು ಸ್ವಚ್ಛತೆ ಇಲ್ಲ, ಜೊತೆಗೆ ಒಂದು ಒಳ್ಳೊಳ್ಳೆ ಶಿಕ್ಷಕರ ಕೊರತೆ. ಮತ್ತೆ ಈಗ ನೋಡಿ ಕಾನ್ವೆಂಟ್ ಹಾಕ್ತಾರೆ ಮಕ್ಕಳನ್ನ. ಏನಕ್ಕೆ ಹಾಕ್ತಾರೆ ಅಂದ್ರೆ ಅಲ್ಲಿ ಎಲ್ಲಾ ಸ್ಪೆಸಿಲಿಟಿ ಇರುತ್ತೆ ಸರ್. ಅಲ್ಲಿ ಮಕ್ಕಳಿಗೆ ಆಟ ಸಾಮಗ್ರಿಗಳಿರುತ್ತೆ, ಮತ್ತೆ ಅವ್ರಿಗೆ ಎಲ್ಲಾ ತರ ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಮತ್ತೆ ಕಲ್ಚರ್ ಆಕ್ಟಿವಿಟೀಸ್ ಈ ತರ ಎಲ್ಲಾ ಪ್ರೈವೇಟ್ ಅಲ್ಲಿ ಕೊಡ್ತಾರೆ ಸರ್. ಆದ್ರೆ ಗೌರ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಬರ್ತಾರೆ ಏನಿದೆ ಟೈಮಿಂಗ್ಸ್ ನೋಡ್ಕೋತಾರೆ, ಪಾಠ ಮಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಸೊ ಇದು ಎಲ್ಲಾದ್ರಂದು ನಮ್ಮ ಮಕ್ಕಳು ತುಂಬಾ ಮೋಸ ಹೋಗ್ತಾ ಇದಾವೆ. ಇಂಥ ಸಂದರ್ಭದಲ್ಲಿ ಉಳ್ಳವರು ಏನ್ ಮಾಡ್ತಾರೆ, ಕಾನ್ವೆಂಟ್ ಹಾಕತ್ತಾರೆ, ಏನೋ ಮಾಡ್ತಾರೆ. ಈಗ ನಮ್ಮಂತ ಬಡವರ ಮಕ್ಕಳು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಲೇಬೇಕು. ಇಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಯ ಒಂದು ಸ್ವಚ್ಛತೆಯ ಬಗ್ಗೆ ನಮ್ಮ ಅಧಿಕಾರಿಗಳಾಗ್ಲಿ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ಲಿ ಹೆಚ್ಚು ಒಲವನ್ನ ಕೊಡಬೇಕು, ಕೊಟ್ಟು ಸ್ವಚ್ಛತೆ ಮಾಡಿಸ್ಬೇಕು. ಮತ್ತೆ ನಮ್ಮ ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನ ಇಡಬೇಕು ಸರ್. ಅಲ್ಲಿ ಅದು ಕೊರತೆ ಇದೆ. ಆಟದ ಸಾಮಗ್ರಿಗಳು ಇಟ್ರೆ ಯಾವ ತರ ನೋಡಿ, ಒಂದು ಉಯ್ಯಾಲೆ ಆಗಿರ್ಬೋದು, ಜಾರುಬಂಡಿ ಆಗಿರ್ಬೋದು, ಈ ತರದ್ದೆಲ್ಲ ಕೊಟ್ರೆ ಸರ್ ತುಂಬಾ ಆಕ್ಟಿವ್ ಆಗುತ್ತೆ ಸರ್ ಮಕ್ಕಳಲ್ಲಿ.
ಪಾಠದ ಜೊತೆ ಆಟನೂ ಇರಬೇಕು ಅಲ್ವಾ ಸರ್? ಖಂಡಿತ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಆಗ್ಬೇಕು. ಮತ್ತೆ ನಮ್ಮ ಅಲ್ಲಿ ಧ್ವಜದ ಕಂಬ ಎಲ್ಲ ತುಂಬಾ ಅಸ್ತವ್ಯಸ್ತ ಆಗಿದೆ ಸರ್. ಅಲ್ಲಿ ಪ್ಲಾಟ್ಫಾರ್ಮ್ ಆಗ್ಬೇಕು, ಯಾಕಂದ್ರೆ ಸ್ವಚ್ಛತೆನೆ ಬಹಳ ಮುಖ್ಯ ಶಾಲೆಗೆ. ಸೊ ಇದ್ರ ಕಡೆ ಎಲ್ಲ ಗಮನ ಕೊಡ್ಬೇಕು ಸರ್. ಮತ್ತೆ ಶಾಲೆ ಮಕ್ಕಳು ಪಾಪ ಎಲ್ಲ ತುಂಬಾ ನೆಲದಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದೇವ್ ಸರ್. ಈಗ 1 ಗಂಟೆ ಟೈಮ್ ನಾವೇ ಕುಂತ್ರೆ ಮಂಡಿ ಎಲ್ಲ ಕಟ್ಟುತ್ತೆ. ಈ ಇಂಥ ಸಂದರ್ಭದಲ್ಲಿ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡ್ರೆ ಆ ಮಕ್ಕಳಿಗೆ ತುಂಬಾ ನೋವಾಗುತ್ತೆ. ಅದನ್ನ ಸ್ವಲ್ಪ ತಪ್ಪಿಸ್ಬೇಕು ಅಂತಂದ್ರೆ ಈ ಅಧಿಕಾರಿಗಳು ಇದನ್ನೆಲ್ಲ ಗಮನಿಸಿಕೊಂಡು ಆ ಮಕ್ಕಳಿಗೆ ಏನಾದ್ರು ಒಂದು ಟೇಬಲ್ ವ್ಯವಸ್ಥೆ ಆದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಕುಳಿತುಕೊಳ್ಳೋದಕ್ಕೆ ಅವರಿಗೆ ಒಂದು ಟೇಬಲ್ ನ ವ್ಯವಸ್ಥೆ ಆದ್ರೆ ಕುಳಿತುಕೊಳ್ಳೋದಕ್ಕೆ ಬರೆಯೋದಕ್ಕೆ ಎರಡಕ್ಕೂ ಸಹ ಖಂಡಿತವಾಗಿ ಉಪಯೋಗ. ಈಗ ನೋಡಿ ಸರ್, ಕುಂತ್ಕೊಂಡು ಹಿಂಗ್ ಬಕ್ಕೊಂಡ್ ಬರ್ದ್ರೆ ನಡ ನೋವಾಗುತ್ತೆ, ಮಂಡಿ ನೋವು ಬರುತ್ತೆ ಅಲ್ವಾ ಸರ್? ಇದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಮಕ್ಕಳಿಗೆ ತುಂಬಾ ಹಿಂಸೆ ಆಗುತ್ತೆ ಸರ್. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದ್ರೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನೆಲ್ಲ ನಾವು ತರ್ಸ್ಕೋಬೇಕಾಗುತ್ತೆ ಸರ್. ಗ್ರಾಮದಲ್ಲಿ STMC ಮುಖಂಡರು ಇರ್ತಾರಲ್ಲ, ಅವರ ಒಂದು ಸಮ್ಮುಖದಲ್ಲಿ ತಾವು ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು. ಊರಿನ ಸಾರ್ವಜನಿಕರಾಗಿರ್ಬೋದು, STMC ಸದಸ್ಯರುಗಳಾಗಿರ್ಬೋದು, ತಾವೆಲ್ಲರೂ ಸೇರಿ ತಮ್ಮ ಒಂದು ಊರಿನ ಗ್ರಾಮದ ಶಾಲೆಯ ಒಂದು ನೈರ್ಮಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ತಾವೇ ಒಂದು ಹೆಜ್ಜೆಯನ್ನ ಇಟ್ಟರೆ ಖಂಡಿತವಾಗಿ ಅದು ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ನಿಮಗೆ ಏನೊಂದು ಶಾಲೆಯ ಉದ್ಧಾರಕ್ಕೆ ಅಥವಾ ಅಭಿವೃದ್ಧಿಗೆ ಏನು ಸಾಮಗ್ರಿಗಳಾಗಿರ್ಬೋದು, ಆಟದ ಸಾಮಗ್ರಿಗಳಾಗಿರ್ಬೋದು, ಒಂದು ಬೆಂಚ್ಗಳಾಗಿರ್ಬೋದು, ಅದರ ಬಗ್ಗೆ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಕೊಡೋದ್ರಿಂದ ಅದು ಪರಿಹಾರ ಆಗ್ಬೋದು. ಅದರ ಬಗ್ಗೆ ತಾವು ಒಂದ್ಸಲ ಯೋಚನೆ ಮಾಡಿದ್ರೆ, ಅದಕ್ಕೆ ಸಂಬಂಧಪಟ್ಟವರನ್ನ ತಾವು ಭೇಟಿ ಮಾಡಿದ್ರೆ ತಮ್ಮ ಊರಿನ ಒಂದು ಗ್ರಾಮದ ಸ್ವಚ್ಛತೆ, ನೈರ್ಮಲ್ಯ ಪ್ರತಿಯೊಂದು ಸಹ ಉತ್ತಮ ಆಗಬಹುದು ಅನ್ನೋದು ನನ್ನ ಒಂದು ಕಳಕಳಿ. ಹೌದು ಸರ್, ಖಂಡಿತ. ಈ ವಿಚಾರವಾಗಿ ನಾವು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ನಂಜುಂಡಸ್ವಾಮಿ ಅಂತ ಇದ್ದಾರೆ, ಅವ್ರಿಗೂ ಕೂಡ ಸಾಕಷ್ಟು ಸಲ ಮಾಹಿತಿಯನ್ನು ತಿಳಿಸಿದೀವಿ. ಈ ತರ ನಮ್ಮ ಗ್ರಾಮದ ಸ್ವಲ್ಪ ಶಾಲೆ ಕಡೆ ಸ್ವಚ್ಛತೆ ಕಡೆ ಗಮನ ಕೊಡಿ, ಮತ್ತೆ ಶಾಲೆ ಮುಂಭಾಗದಲ್ಲಿ ನಮ್ಗೆ ಆ ಧ್ವಜದ ಕಂಬ ಅಸ್ತವ್ಯಸ್ತ ಆಗಿದೆ, ಅದನ್ನು ಸ್ವಲ್ಪ ಸರಿ ಮಾಡಿ, ಮತ್ತೆ ಪ್ಲಾಟ್ಫಾರ್ಮ್ ಎಲ್ಲ ಸ್ವಲ್ಪ ಮಾಡಿಸ್ಕೊಡಿ, ಮತ್ತೆ ಆಟೋಟ ಸ್ಪರ್ಧೆಗಳಿಗೆ ಮಕ್ಕಳಿಗೆ ಈ ತರ ಎಲ್ಲ ಬೇಡಿಕೆ ಇಟ್ಟಿದೀವಿ ಸರ್. ಅದು ಮಾಡಿಸ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಅದು ನೆರವೇರಿಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ತಾವು ನೇರವಾಗಿ ಹೋಗಿ ತಿಳಿಸಿದ್ರೆ ಅದು ಆಗ್ಬಹುದೇನೋ? ಖಂಡಿತ ಸರ್. ಈ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈ ಕೆಲಸನ ಖಂಡಿತ ನಾವು ಗ್ರಾಮಸ್ಥರ ಮೂಲಕ ಮಾಡ್ತೀವಿ ಸರ್. ಖಂಡಿತ ಸರ್. ಈಗ ಇನ್ನು ಮುಂದುವರೆದು ನಮ್ಗೆ ಏನ್ ಬೇಕು ಅಂತಂದ್ರೆ ನಮ್ಗೆ ಒಳಚರಂಡಿ ವ್ಯವಸ್ಥೆಗಳಾಗಬೇಕು ಸರ್. ಗ್ರಾಮದಲ್ಲಿ ನೋಡಿ ಮುಖ್ಯ ಬೀದಿಯಲ್ಲೇ ತುಂಬಾ ವ್ಯವಸ್ಥೆ ಹದಗೆಟ್ಟಿದೆ ಸರ್. ಈಗ ನಮ್ಮ ಅಲ್ಲಿ ಎಸ್ ಚೆನ್ನನಾಯ್ಕ ಅಂತ ಮನೆಯಿಂದ ಹಿಡಿದು ಸರ್ ಕೊನೆ ಗೋವಿಂದ ನಾಯ್ಕರವ್ರ ಮನೆ ತನಕ ಎರಡೂ ಬದಿಯಲ್ಲೂ ಕೂಡ ಚರಂಡಿ ವ್ಯವಸ್ಥೆಗಳಾಗಬೇಕು. ಆ ರೋಡ್ ನೋಡಿದ್ರೆ ಆ ನೀರು ಬಿದ್ದಂತಹ ನೀರು ಕೆಲವೊಂದು ಮನೆಗಳಿಗೆ ಹೋಗೋ ಸಾಧ್ಯತೆಗಳಿದೆ. ಅಲ್ಲಿ ರಾಜಪ್ಪ ಗೌಡ್ರು ಅಂತ ಒಂದು ಮನೆ ಇದೆ ಸರ್, ಅಲ್ಲಿ ಹೆಂಗಿದೆ ಅಂದ್ರೆ ತುಂಬಾ ಇಳಿಜಾರಿದೆ ಸರ್. ರೋಡ್ ನೀರೆಲ್ಲ ಹೋಗಿ ಅವ್ರ ಮನೆಗೆ ಹೋಗುತ್ತೆ. ಮನೆ ಒಳಗಡೆ ಎಲ್ಲ ಮುಂದಿನ ಭಾಗಕ್ಕೆ ಹೋಗುತ್ತೆ ಸರ್. ಇಂಥ ವ್ಯವಸ್ಥೆ ಎಲ್ಲ ಇದೆ ನೋಡಿ. ಇಷ್ಟು ನಾವು ತಂತ್ರಜ್ಞಾನದಲ್ಲಿ ನಾವು ಆಧುನಿಕತೆಯಲ್ಲಿ ಎಲ್ಲಾ ತರದಲ್ಲಿ ನಾವು ಮುಂದುವರೆದಿದ್ದೀವಿ. ಒಂದು ಚರಂಡಿ ವ್ಯವಸ್ಥೆ ಕೂಡ ನಮ್ಗೆ ಇನ್ನೂ ಆಗಿಲ್ಲ. ಒಂದು ಉತ್ತಮವಾದ ಚರಂಡಿ ವ್ಯವಸ್ಥೆ ಬೇಕು ತಮ್ಗೆ, ಖಂಡಿತವಾಗಿ ಬೇಕು ಸರ್. ಮತ್ತೆ ಪಕ್ಕದ ಬೀದಿಯಲ್ಲೂ ಸಹ ನಮ್ಮ ನಾಮದಾರಿ ಗೌಡ್ರ ಬೀದಿ ಇದು 35 ವರ್ಷಗಳಿಂದಲೂ ಕೂಡ ಇವತ್ತಿನವರೆಗೂ ಅಲ್ಲಿ ಯಾವುದೇ ತರ ಒಂದು ವ್ಯವಸ್ಥೆಗಳಾಗಿಲ್ಲ ಸರ್. ಅವ್ರ ಪಾಪ ಬೇಡಿಕೆ ಇಡ್ತಾನೆ ಇದ್ದಾರೆ, ಇವತ್ತಿನವರೆಗೂ ಅದು ನೆರವೇರಿಲ್ಲ ಸರ್. ಚರಂಡಿ ವ್ಯವಸ್ಥೆನೂ ಆಗಿಲ್ಲ, ರೋಡ್ ವ್ಯವಸ್ಥೆನೂ ಆಗಿಲ್ಲ. ಮಳೆ ಊದ್ರಲ್ಲಿ ನಡೆಯೋದೇ ಕಷ್ಟ ಸರ್, ತುಂಬಾ ಕಷ್ಟ, ಹಿಂಸೆ ಆಗ್ತದೆ ಜನಸಾಮಾನ್ಯರಿಗೆ. ಅದೇ ಈಗ ಒಂದ್ ಸ್ವಲ್ಪ ಏನೋ ಒಂದು ಡ್ರೈನೇಜ್ ಮಾಡಿದ್ದಾರೆ ಸರ್, ಒಂದಷ್ಟು 100 ಮೀಟರ್ ಅಷ್ಟು ಚರಂಡಿ ವ್ಯವಸ್ಥೆನ ಮಾಡಿದ್ದಾರೆ. ಈಗ ನಮ್ಮ ನಂಜುಂಡಸ್ವಾಮಿ ಅಣ್ಣನವರೇ ಮಾಡಿದ್ದಾರೆ. ಸೊ ಇನ್ನು ಆದ್ರೆ ರೋಡ್ ವ್ಯವಸ್ಥೆ ಆಗಿಲ್ಲ ಸರ್. ಮತ್ತೆ ಇನ್ನು ಒಂದು ಏನಂತಂದ್ರೆ ಸರ್ ಮುಂದುವರೆದು ನೋಡಿ ನಮ್ಮ ಅಲ್ಲಿ ಕೆಳಭಾಗದಲ್ಲಿ ಸರ್ ಈಗ ಒಳ ಚರಂಡಿಗಳನ್ನ ಮಾಡ್ತಾರೆ ಸರ್. ಈ ಒಳ ಚರಂಡಿಗಳನ್ನ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ಏನ್ ಮಾಡ್ಬಿಡ್ತಾರೆ, ನಮ್ಮ ಎಡದಂಡ ನಾಲೆ ಇದೆ ಸರ್, ಕಾಲುವೆ, ಆ ಕಾಲುವೆಗೆ ತಗೊಂಡೋಗಿ ಎಲ್ಲ ನೀರೆಲ್ಲ ಬಿಟ್ಬಿಡ್ತಾರೆ ಸರ್. ಇದು ಒಂದು ನನ್ಗೆ ಇರಿಟೇಷನ್ ಆಗ್ತದೆ. ಹೆಂಗೆ ಅಂತಂದ್ರೆ ಈಗ ನೋಡಿ ಎಲ್ಲ ಗಲೀಜ್ ನೀರೆಲ್ಲ ಹೋಗಿ ಕಾಲುವೆ ಬೀಳುತ್ತೆ ಸರ್. ಅದ್ ಬಿದ್ದಾಗ ನೀರೇನಾಗುತ್ತೆ, ತುಂಬಾ ಕಲುಷಿತ ಆಗುತ್ತೆ. ಕಲುಷಿತ ಆದಾಗ ಅದೇ ನೀರನ್ನ ದನ ಕರುಗಳು ಕುಡಿಬೇಕು. ಅದು ಸರ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನೋಡಿ ಅಲ್ಲೂ ಕೂಡ ಈಗ ಈ ಕಡೆ ಸೇತುವೆ ಇದೆ, ಸೇತುವೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ತಾರೆ. ಆದ್ರೆ ನೀರ್ ಏನ್ ಮಾಡ್ತಾ ಇದಾರೆ, ಆ ಮೇಲ್ಗಡೆ ಬಿಡ್ತಾ ಇದಾರೆ ಪಕ್ಕದಲ್ಲಿ. ಆ ನೀರೆಲ್ಲ ಅಲ್ಲಿ ಬೀಳುತ್ತೆ, ಮತ್ತೆ ಕೆಳಗಡೆ ಬಂದು ಇವರು ಬಟ್ಟೆ ವಾಶ್ ಮಾಡ್ಬೇಕು. ಅದೇ ಗಲೀಜ್ ನೀರಲ್ಲಿ ಬಟ್ಟೆ ವಾಶ್ ಮಾಡ್ಬೇಕು. ಈ ಒಂದು ವ್ಯವಸ್ಥೆ ಚೆನ್ನಾಗಿಲ್ಲ ಸರ್ ಇಲ್ಲಿ ಕೆಳಗಡೆ. ಅದು ಒಂದು ಬದಲಾವಣೆ ಆಗ್ಬೇಕು. ಇದು ನಮ್ಮ ಚುನಾಯಿತ ಪ್ರತಿನಿಧಿಗಳು ಇದ್ರ ಕಡೆ ಗಮನ ಕೊಡ್ಬೇಕು ಅನ್ನೋದು ನನ್ನ ಕಳಕಳಿ ಮನವಿ ಸರ್. ಮತ್ತೆ ಅದರ ಬದಲಾಗಿ ಸರ್ ನೀರು ಏನು ಕಾಲುವೆಗೆ ಬಿಡ್ತಿದ್ರೆ ಅದ್ರ ಬದಲಾಗಿ ಒಂದು ಇಂಗು ಗುಂಡಿ ಏನಾದ್ರು ಮಾಡಿ ಅಲ್ಲಿಗೆ ನೀರನ್ನ ಬಿಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ತುಂಬಾ ಅನುಕೂಲ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಚರಂಡಿಯ ನೀರಿಗೆ ಪ್ರತ್ಯೇಕವಾಗಿ ಒಂದು ಸ್ಥಳವನ್ನ ಗುರುತುಪಡಿಸಿ ಆ ಚರಂಡಿಯ ನೀರು ಅಲ್ಲೇ ಹೋಗಿ ಇಂಗೋ ತರ ಏನಾದ್ರು ಮಾಡೋದ್ರಿಂದ ನೀರು ಸಹ ಕಲುಷಿತ ಆಗೋದಿಲ್ಲ, ಅದರಿಂದ ಬೇರೆ ಸಮಸ್ಯೆಗಳು ಬರೋದ್ರಿಂದ
ಕಬಿನಿ ನೀರಿಗೆ ಈ ಚರಂಡಿ ನೀರನ್ನು ಬಿಡೋದ್ರಿಂದ ಆ ನೀರು ಸಹ ಕಲುಷಿತ ಆಗುತ್ತೆ, ಅದನ್ನ ಕುಡಿದವರ ಆರೋಗ್ಯನೂ ಸಹ ಸಮಸ್ಯೆ ಆಗ್ಬಹುದು. ಈ ಒಂದು ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಈ ಒಂದು ಚರಂಡಿ ನೀರಿನ ವ್ಯವಸ್ಥೆಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ತಾವು ಕಲ್ಪಿಸ್ಕೊಂಡ್ರೆ ಅದರ ಒಂದು ನಿರ್ವಹಣೆ ಪ್ರಮುಖವಾಗುತ್ತೆ. ಖಂಡಿತ ಸರ್. ಇದುವರೆಗೂ ತಾವು ತಮ್ಮ ಊರಿನಲ್ಲಿ ಯಾವ್ಯಾವ ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆ ಇದೆ, ಅದರ ಒಂದು ನಿರ್ವಹಣಾ ಮಾರ್ಗೋಪಾಯಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಮುಂದಿನದಾಗಿ ತಮ್ಮ ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣೆಯ ವ್ಯವಸ್ಥೆ ಆಗಿರ್ಬೋದು, ಕಸ ವಿಲೇವಾರಿಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಇದೆ, ಪ್ರಸ್ತುತ ದಿನಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಕಸ ವಿಲೇವಾರಿ, ಈಗ ಹಸಿ ಕಸ ಮತ್ತೆ ಒಣ ಕಸ ಅಂತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಅರಿವು ಕಾರ್ಯಕ್ರಮಗಳನ್ನ ಮೂಡಿಸ್ತು ಸರ್. ಮತ್ತೆ ಬಕೆಟ್ ಎಲ್ಲ ಕೊಟ್ರು, ಹಸಿ ಕಸನೇ ಬೇರೆ ಒಣ ಕಸನೇ ಬೇರೆ ಮಾಡಿ ಅಂತ. ಆದ್ರೆ ಒಂದಷ್ಟು ದಿನಗಳ ಕಾಲ ಅದು ಜನರು ಮುಂದುವರಿಸ್ತಾರೆ. ನಂತರದಲ್ಲಿ ಏನ್ ಮಾಡ್ತಾರೆ ಅವರು, ಯಾಕಂದ್ರೆ ತಿಪ್ಪೆಗಳು ಮಾಡ್ಕೊಂಡಿದ್ದಾರೆ, ಆ ತಿಪ್ಪೆಗಳಿಗೆ ತಕೊಂಡೋಗಿ ಹಸಿ ಕಸ ಒಣ ಕಸ ಎಲ್ಲಾನು ಕೂಡ ಮಿಕ್ಸ್ ಮಾಡಿ ಹಾಕ್ತಾರೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನಕ್ಕೆ ಅಂದ್ರೆ ಅದು ಗೊಬ್ಬರ ಎಲ್ಲ ಕೊಳತ ನಂತರದಲ್ಲಿ ನಾವು ಅದನ್ನ ಜಮೀನುಗಳಿಗೆ ಹಾಕೋತೀವಿ, ಕೃಷಿಗೆ ಬಳಸ್ಕೊತೀವಿ. ಹಾಗಾಗಿ ಮಣ್ಣಿನ ಫಲವತ್ತತೆ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಕಸ ವಿಲೇವಾರಿ ಬಗ್ಗೆ ನಮ್ದು ಏನಿಲ್ಲ ಸರ್. ಆ ತಿಪ್ಪೆಗಳು ಮಾಡ್ಕೊಂಡಿದೀವಿ, ತಿಪ್ಪೆಗಳಿಗೆ ಹಾಕ್ತಿವಿ, ಮತ್ತೆ ಅದನ್ನ ಜಮೀನಿಗೆ ಹಾಕೊಂಡು ಕೃಷಿಗೆ ಅನುಕೂಲ ಆಗೋ ರೀತಿಲಿ ನಾವು ಮಾಡ್ಕೊತಾ ಇದೀವಿ ಸರ್. ಈ ಕಸ ವಿಲೇವಾರಿಯಲ್ಲಿ ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಅದನ್ನ ತಮ್ಮದೇ ಆದಂತಹ ಒಂದು ವೈಯಕ್ತಿಕ ಬಳಕೆಗೆ ಬಳಸ್ಕೊಂಡು ಅದನ್ನ ಗೊಬ್ಬರ ಮಾಡ್ಕೊಂಡು ಅದನ್ನ ವ್ಯವಸಾಯಕ್ಕೆ ಬಳಸ್ಕೊಂಡು ಉತ್ತಮವಾದ ಒಂದು ಫಲವತ್ತತೆಯನ್ನ ಭೂಮಿಗೆ ಕೊಡುತ್ತೆ. ಈ ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಅದನ್ನ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಅದರಿಂದ ಒಂದು ಉತ್ತಮ ಬೆಳೆಯನ್ನ ತಾವು ಬೆಳ್ಕೊಂಡು ಈ ರೀತಿ ಸದುಪಯೋಗವನ್ನ ಮಾಡ್ಕೋತಾ ಇದೀವಿ ಸರ್. ಖಂಡಿತ. ಇದುವರೆಗೂ ತಾವು ತಮ್ಮ ಗ್ರಾಮದ ನೈರ್ಮಲ್ಯ ನಿರ್ವಹಣೆ ಆಗಿರ್ಬೋದು, ಅದರ ವ್ಯವಸ್ಥೆ ಆಗಿರ್ಬೋದು, ಕಸ ವಿಲೇವಾರಿಯ ನಿರ್ವಹಣೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಮುಂದಿನದಾಗಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಅದೇ ಶಾಲೆ ಬಗ್ಗೆ ಮೊದಲೇ ಒಂದಷ್ಟು ವಿಚಾರಗಳು ಮಾತಾಡಿದೀನಿ ಸರ್. ಸೊ ಹಾಗೆ ಮುಂದುವರೆದು ಶಾಲೆ ಬಗ್ಗೆ ಅಂದ್ರೆ ಅದು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಇನ್ನು ಸ್ವಲ್ಪ ನಮ್ಗೆ ಸ್ವಚ್ಛತೆ ತುಂಬಾ ಕೊರತೆ ಇದೆ ಪ್ರಸ್ತುತದಲ್ಲಿ, ಅದು ಆಗ್ಬೇಕು. ಅದ್ರ ಜೊತೆಗೆ ಸರ್ ಶಾಲೆಯಲ್ಲಿ ಅಡಿಗೆ ಮನೆ ಕೂಡ ತುಂಬಾ ಅಲ್ಲಿ ಸ್ವಚ್ಛತೆ ಇಲ್ಲ ಸರ್. ನಾನು ಒಂದು ಬಾರಿ ಭೇಟಿ ಮಾಡಿದೀನಿ, 2-3 ಸಲ ಅಡಿಗೆ ಮನೆಗೆ ಭೇಟಿ ಮಾಡಿದೀನಿ. ಇಂಥ ಸಂದರ್ಭದಲ್ಲಿ ಅಡಿಗೆ ಕೋಣೆ ತುಂಬಾ ಅಸ್ತವ್ಯಸ್ತ ಆಗಿರ್ತದೆ. ಅಲ್ಲಿ ಸ್ವಲ್ಪ ಕೆಲವೊಂದು ಟೇಬಲ್ ಸಿಸ್ಟಮ್ ಎಲ್ಲ ಆಗ್ಬೇಕು. ಯಾಕಂದ್ರೆ ಅಡಿಗೆ ಮಾಡಕ್ಕೆ ಸರ್ ಶಾಲೆಯಲ್ಲಿ ಸರ್ ನಮ್ಮ ಒಂದು ಅಡಿಗೆ ಕೋಣ ಕೂಡ ಅದು ಶುಚಿತ್ವಾಗಿಲ್ಲ ಸರ್. ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಅಡಿಗೆ ಮಾಡೋರು ಕೂಡ ನೆಲದಲ್ಲೇ ಪಾತ್ರೆ ಇಟ್ಕೊಂಡು ಎಲ್ಲ ಅಡಿಗೆ ಎಲ್ಲ ಮಾಡ್ತಾರೆ, ನಾನು ನೋಡಿದೀನಿ. ಇದು ಕೂಡ ಸ್ವಲ್ಪ ಸ್ಲಾಬ್ ಎಲ್ಲ ಹಾಕಿ ನೀಟಾಗಿ ಒಂದು ಅಡಿಗೆಗೂ ವ್ಯವಸ್ಥಿತವಾಗಿ ಕೊಡ್ಬೇಕು. ಯಾಕಂತಂದ್ರೆ ಮಕ್ಕಳು ಊಟ ಮಾಡ್ತಕ್ಕಂಥ ಪ್ಲೇಸು ಬಹಳ ಶುಚಿತ್ವಾಗಿರ್ಬೇಕು ಅನ್ನೋದು ಆರೋಗ್ಯದ ದೃಷ್ಟಿಯಿಂದ ಶುಚಿತ್ವಾಗಿರ್ಬೇಕು ಸರ್. ಸೊ ಹಂಗಾಗಿ ಈ ಒಂದು ಅಡಿಗೆ ಕೋಣನು ಕೂಡ ಸ್ವಲ್ಪ ರೂಮೇ ಬದಲಾವಣೆ ಆದ್ರೆ ಇನ್ನೂ ತುಂಬಾ ಒಳ್ಳೇದು ಸರ್. ಅಡಿಗೆ ಮನೆನೇ ಕೂಡ ಸಪರೇಟ್ ಆದ್ರೆ ಇನ್ನೂ ತುಂಬಾ ಒಳ್ಳೇದು. ಯಾಕಂದ್ರೆ ಅದೆಲ್ಲ ತುಂಬಾ ಹಳೇದಿದೆ, ಮತ್ತೆ ವ್ಯವಸ್ಥೆ ಕೂಡ ಹದಗೆಟ್ಟಿದೆ ಸರ್. ಇದೊಂದು. ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಹೇಳೋದಾದ್ರೆ ಸರ್, ನೋಡಿ ಈಗ ಅದೇ ಸಾರಿಗೆ ವ್ಯವಸ್ಥೆ ಬೇಕು ನಮ್ಮ ಊರಿಗೆ. ಯಾಕಂದ್ರೆ ನೋಡಿ ಈಗ ಹೆಬ್ಬಲಗುಪ್ಪೆ ಒಂದು 2 ಕಿಲೋಮೀಟರ್ ಆಗುತ್ತೆ. ಈಗ ನಾವು ಗಾಡಿ ಇರ್ತಕ್ಕಂಥವ್ರು ಹೋಗ್ತೀವಿ, ಪಾಪ ಇಲ್ಲ ಅಂತ ಇಲ್ದೇ ಇರ್ತಕ್ಕಂಥವ್ರು ಇವತ್ತು ನಡ್ಕೊಂಡೇ ಹೋಗ್ಬೇಕಾಗಿದೆ. ಅಂತ ಎಷ್ಟು ಅನಾರೋಗ್ಯ ಸಮಸ್ಯೆ ಇದ್ರು ಕೂಡ ಅವ್ರು ನಡ್ಕೊಂಡು ಹೋಗಿ ಹೆಬ್ಬಲಗುಪ್ಪೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿ ಮೆಡಿಸಿನ್ ತಕೊಂಡ್ ಬರ್ಬೇಕು. ಇಂತ ಒಂದು ವ್ಯವಸ್ಥೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಆಶಾ ಕಾರ್ಯಕರ್ತರು ಕೂಡ ವಾರಕ್ಕೊಮ್ಮೆ ಭೇಟಿ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ಯಾಕೋ ಬರ್ತಾ ಇಲ್ಲ ಸರ್ ಗ್ರಾಮದಲ್ಲಿ. ಆಶಾ ಕಾರ್ಯಕರ್ತರು ಏನು ಬಂದು ವಾರದಲ್ಲಿ ಭೇಟಿ ಮಾಡಿ ಆರೋಗ್ಯದ ಬಗ್ಗೆ ಎಲ್ಲ ಸಾಕಷ್ಟು ಅವರು ಮಾತಾಡ್ತಾ ಇದ್ರು, ಮಾಹಿತಿ ಕೊಡ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರನ್ನ ಕಂಡಿಲ್ಲ ಸರ್. ಜೊತೆಗೆ ಬರ್ತಾ ಇಲ್ಲ, ಕಂಡಿಲ್ಲದಕ್ಕೆ ಬರ್ತಾ ಇಲ್ಲ ಸರ್. ಸೊ ಹಾಗಾಗಿ ಇದ್ರ ಕಡೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಕೂಡ ನಮ್ಗೆ ಸಹಕಾರ ಮಾಡ್ಬೇಕು. ಯಾಕಂದ್ರೆ ಹುಲಿಕೂರ ಒಂದು ಪ್ರತ್ಯೇಕವಾಗಿ ಒಂದು ಚಿಕ್ಕ ಗ್ರಾಮ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ನಮ್ಮ ಅವ್ರಿಗೆ ಹೇಳಿ, ನರ್ಸ್ಗಳಿಗೆ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿಗೆಲ್ಲ ಹೇಳಿ ಆ ವಿಸಿಟ್ ನ ಮಾಡಿಸ್ಬೇಕಾಗಿದೆ ಸರ್ ಅವರು. ಖಂಡಿತವಾಗಿ ಸರ್, ತಮ್ಮ ಗ್ರಾಮದಲ್ಲಿ ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಆಗಿರ್ಬೋದು, ಅಡಿಗೆ ಮನೆ ಯಾವ ರೀತಿ ಹದಗೆಟ್ಟಿದೆ, ಅದರ ಒಂದು ನೈರ್ಮಲ್ಯದ ಬಗ್ಗೆ ಒಂದು ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು. ತಾವು ಹೇಳಿದಾಗೇನೆ ತಮ್ಮ ಗ್ರಾಮದಿಂದ ಹೆಬ್ಬಲಗುಪ್ಪೆ ಗ್ರಾಮಕ್ಕೆ ಹೋಗಿ ತಾವು ಏನೇ ಆರೋಗ್ಯದ ಸಮಸ್ಯೆಗಳಿದ್ರೂ ಸಹ ತೋರಿಸ್ಕೊಬರ್ಬೇಕಾಗತ್ತೆ. ಅದಕ್ಕೂ ಸಹ ಒಂದು ಸಾರಿಗೆ ವ್ಯವಸ್ಥೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ. ಸಾರಿಗೆ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಇದ್ದರೆ ಒಂದು ಆರೋಗ್ಯ ಸಮಸ್ಯೆಯೂ ಸಹ ಸದ್ಯದ ಸಂದರ್ಭದಲ್ಲಿ ನಡೆಯುತ್ತೆ. ಆದರೆ ಸಾರಿಗೆ ವ್ಯವಸ್ಥೆಯೂ ಸಹ ಉತ್ತಮವಾಗಿಲ್ಲದ ಕಾರಣ ಪ್ರತಿಯೊಂದು ಸಹ ತಮಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ರೀತಿ ಇದೆ, ಪ್ರಸ್ತುತವಾಗಿಯೂ ಸಹ ವಾಸಿಸ್ತಾ ಇರುವಂತಹ ಜನಸಂಖ್ಯೆಯಲ್ಲಿ ಅಂದಾಜು ಎಷ್ಟು ಜನರು ಸಾಕ್ಷರತೆಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
ಪ್ರಸ್ತುತದಲ್ಲಿ ಈಗ ಸಾಕ್ಷರತೆ ಪ್ರಮಾಣ ತಕ್ಕ ಮಟ್ಟಿಗೆ ಒಂದು 90 ಭಾಗ ಪರವಾಗಿಲ್ಲ ಸರ್. ಎಲ್ಲಾ ಮಕ್ಳು, ಯಾಕಂದ್ರೆ ತಂದೆ ತಾಯಿಯಾದವರು ತಮ್ಮ ಮಕ್ಕಳ ನಾವಾದ್ರೂ ಕಲಿಲ್ಲ, ನಮ್ಮ ಮಕ್ಕಳನ್ನಾದ್ರೂ ನಾವು ಕಲಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ಸುಖಗಳಿದ್ರು ಕೂಡ ಅವರು ಮಕ್ಕಳಿಗೆ ಶಿಕ್ಷಣವನ್ನ ಕೊರತೆ ಮಾಡ್ತಾ ಇಲ್ಲ ಸರ್. ಶಿಕ್ಷಣವನ್ನೇ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಮಕ್ಕಳನ್ನ ಓದಿಸುವಲ್ಲಿ ಅವರು ಸಫಲರಾಗ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಸಾಕಷ್ಟು 90ಕ್ಕಿಂತ ಮಿಗಿಲಾಗಿ ಮಕ್ಕಳು ಓದ್ತಾ ಇದ್ದಾರೆ ಸರ್. ಪ್ರತಿಯೊಬ್ಬರು ಸಹ ಇಲ್ಲಿ ಸಾಕ್ಷರತೆ ಚೆನ್ನಾಗಿದೆ, ಸಹ ಓದಿದ್ದಾರೆ, ಓದ್ತಾ ಇದ್ದಾರೆ. ವಿದ್ಯಾವಂತರ ಪ್ರಮಾಣ ಹೆಚ್ಚಾಗಿದೆ ಸರ್, ಹೆಚ್ಚಾಗ್ತಾನೂ ಇದೆ. ಹಾಗಾದ್ರೆ ಸರ್, ತಮ್ಮ ಒಂದು ಗ್ರಾಮದಲ್ಲಿ JJM ಯಾವ ಒಂದು ಹಂತದಲ್ಲಿದೆ? ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? JJM ಪ್ರಸ್ತುತವಾಗಿ ತಮ್ಮ ಗ್ರಾಮದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಸರ್, JJM ತುಂಬಾ ಉಪಯೋಗ ಆಗಿದೆ. ಸಾಕಷ್ಟು ಕುಡಿಯುವ ನೀರಿನ ಬಗ್ಗೆ ಯಾವುದೇ ತರ ಸಮಸ್ಯೆ ಇಲ್ಲ ಸರ್. ಅದ್ರಲ್ಲೂ ನಮ್ಮ ವಾಟರ್ ಮ್ಯಾನ್ ರವಿ ಅಣ್ಣನವರು ತುಂಬಾ ನೀರಿನ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಕಲ್ಪಿಸ್ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ತರ ನಮ್ದು ಎರಡು ಮಾತಿಲ್ಲ ಸರ್. ಆದ್ರೆ ಪಾಪ ಅವ್ರಿಗೇನೆ ತುಂಬಾ ಸಮಸ್ಯೆ ಆಗಿದೆ. ಏನು ಅಂತಂದ್ರೆ ನೋಡಿ, ಅವ್ರಿಗೆ ಒಂದು ಸಂಬಳ ಇದ್ರಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ತಿಂಗಳಿಗೆ ಸಂಬಳ ಕೊಡ್ತಾ ಇಲ್ಲ ಸರ್. ಈಗ ಒಂದು ಜೀವನ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಅವರು ಈಗ ನೀರ್ನ ಬಿಟ್ಟು ನಮ್ಮ ಜನರಿಗೆ ಇದ್ರಲ್ಲೇ ಅವರು ಜೀವನ ಮಾಡ್ಬೇಕು ಸರ್. ಇನ್ನು ಹೊರಗಡೆ ಯಾವ್ದೇ ತರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ ಅವರು. ಇದೇ ಅವ್ರಿಗೆ ಕೆಲಸ ಆಗಿದೆ, ನೀರ್ ಬಿಡೋದೇ ಅವ್ರ ಕೆಲಸ ಆಗಿದೆ. ಸೊ ಇವರು ನಮ್ಮ ಜನಸಾಮಾನ್ಯರಿಗೆಲ್ಲ ಇಷ್ಟು ಒಂದು ನೀರಿನ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತಕ್ಕಂಥ ನಮ್ಮ ವಾಟರ್ ಮ್ಯಾನ್ ಅವ್ರಿಗೆ ಪಂಚಾಯತಿಯಿಂದ ಕೂಡ ಅವ್ರಿಗೆ ಕರೆಕ್ಟ್ ಆಗಿ ಒಂದು ಸಂಬಳವನ್ನ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಬಿಟ್ರೆ ಅವರ ಜೀವನ ನಿರ್ವಹಣೆಗೂ ಅನುಕೂಲ ಆಗುತ್ತೆ. ಅವರು ನಾವು ಕೇಳಿದಾಗ ಆರಾಮಾಗಿ ಅವರು ನೀರನ್ನ ಕೊಡಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್. ನಾವು ಪಾಪ ಅವ್ರ ಜೊತೆ ಎಷ್ಟೋ ಸಲ ಮಾತಾಡಿದೀನಿ. ಅವ್ರು ಹೇಳ್ಕತಾ ಇರ್ತಾರೆ ಅವ್ರ ಸಮಸ್ಯೆಗಳನ್ನ. ಗೋಪಾಲ್ ನೋಡಿ 3 ತಿಂಗಳಾಯ್ತು, 4 ತಿಂಗಳಾಯ್ತು, ನಮ್ ಸಂಬಳನೇ ಇಲ್ಲ, ಆದ್ರೂ ನನ್ನ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ. ಇದನ್ನ ನಾನು ಗ್ರಾಮ ಪಂಚಾಯತಿ ಅವರಿಗೆ ಒಂದು ಮನವರಿಸೋದೇನು ಅಂತಂದ್ರೆ ಸರ್, ದಯಮಾಡಿ ಅವ್ರಿಗೂ ಕೂಡ ಅವರು ಇದ್ರಲ್ಲೇ ಕೂಡ ಅಡಿಟ್ ಆಗಿದ್ದಾರೆ. ಅವರ ಜೀವನ ನಿರ್ವಹಣೆ ಕೂಡ ನಡೀತಾ ಇರೋದೇ ಇದರಿಂದ. ಹಾಗಾಗಿ ಅವ್ರಿಗೂ ಕೂಡ ಅವರ ಒಂದು ಸಂಬಳವನ್ನ ಕರೆಕ್ಟ್ ಟೈಮ್ಗೆ ಕೊಟ್ಬಿಟ್ರೆ ಸರ್, ಅವ್ರು ಖಂಡಿತವಾಗಿಯೂ ನೀರನ್ನ ನಮ್ಮ ಜನಸಾಮಾನ್ಯರಿಗೆ ಸಂಪೂರ್ಣವಾಗಿ ಅವರು ಒದಗಿಸ್ಕೊಡ್ತಾರೆ ಸರ್. ಪ್ರಸ್ತುತ ಸಂದರ್ಭದಲ್ಲಿಯೂ ಸಹ ಅವರು ನೀರನ್ನ ಜನರಿಗೆ ಸಂಪೂರ್ಣವಾಗಿ ಒದಗಿಸ್ಕೊಡ್ತಾ ಇದ್ದಾರೆ ಸರ್. ಆದ್ರೆ ಅವರಿಗೆ ಸಿಗಬೇಕಾಗಿರುವಂತಹ ವೇತನ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಇದರಿಂದ ಅವರ ಜೀವನ ನಿರ್ವಹಣೆಗೂ ಸಹ ತುಂಬಾ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ತುಂಬಾ ಕಷ್ಟ ಆಗಿದೆ ಸರ್ ಅವ್ರದ್ದು. ಖಂಡಿತವಾಗಿಯೂ ಸರ್. ಹಾಗಾದ್ರೆ ಸರ್, ಪ್ರಸ್ತುತವಾಗಿ ತಮ್ಮ ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಯಾವ ಹಂತದಲ್ಲಿದೆ? ನರೇಗಾ ಚಟುವಟಿಕೆಗಳಿಂದ ಜನರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ನರೇಗಾ ಇದರಿಂದಾಗಿ ಇದಕ್ಕೆ ಸಂಬಂಧಪಟ್ಟಾಗಿ ಸರ್, ನಮ್ಮ ಒಂದು ಸರ್ಕಾರದ ನಿಯಮದ ಪ್ರಕಾರ ಒಂದು ವರ್ಷದಲ್ಲಿ 365 ದಿನದಲ್ಲಿ 100 ದಿನ, ಕನಿಷ್ಠ 100 ದಿನ ಕೆಲಸ ಕೊಡಬೇಕು ಅಂತ ಇದೆ. ಸೊ ಆದ್ರೆ ಗ್ರಾಮ ಪಂಚಾಯತಿಯವರು ಯಾರು ಕೂಡ ಇದುವರೆಗೆ ಜನಸಾಮಾನ್ಯರಿಗೆ ಈ ತರ ನರೇಗಾ ಚಟುವಟಿಕೆಯಲ್ಲಿ ಯಾರಿಗೂ ಕೂಡ ಕೆಲಸಗಳನ್ನ ಕೊಟ್ಟಿಲ್ಲ. ನೋಡಿ, ಈಗ ಕೆಲವೊಂದು ನಮ್ಮ ಏನು ಮುಖ್ಯ ಬೀದಿ ಇದೆ, ಪಕ್ಕದ ರಸ್ತೆಯಲ್ಲಿ ಸರ್ ತುಂಬಾ ವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ ಸರ್. ತುಂಬಾ ಇದೇ ತರ ಗಿಡ ಗಂಟೆಗಳೆಲ್ಲ ಬೆಳೆದು ಅಲ್ಲಿ ನಡೆಯಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಸ್ವಚ್ಛತೆ ಮಾಡಿಸಬಹುದು. ಈಗ ನರೇಗಾದಲ್ಲಿ ಹಾಕೊಂಡು ಸಹ ಸ್ವಚ್ಛತೆ ಮಾಡಿಸಬಹುದು. ಸೊ ಖಂಡಿತವಾಗಿ ಇವತ್ತಿನವರೆಗೂ ನರೇಗಾದಲ್ಲಿ ಅಂತ ಕೆಲಸಗಳು ನಮ್ಮ ಗ್ರಾಮದಲ್ಲಿ ನಡೀತಾ ಇಲ್ಲ. ಮತ್ತೆ ಜೊತೆಗೆ ನಮ್ಮ ಹೆಬ್ಬುಲುಪೆ ಗ್ರಾಮ ಪಂಚಾಯತಿಲಿ ಸಹ ಸ್ವಲ್ಪ ಇಂತ ಕಾರ್ಯಚಟುವಟಿಕೆ, ನರೇಗಾ ಕಾರ್ಯಚಟುವಟಿಕೆ ಖಂಡಿತವಾಗಿಯೂ ಜಾರಿಗೆ ಬಂದೇ ಇಲ್ಲ ಸರ್. ಸಂಪೂರ್ಣ ಸೋತಿದ್ದಾರೆ ನರೇಗಾದಲ್ಲಿ ಹೆಬ್ಬುಲುಪೆ ಗ್ರಾಮ ಪಂಚಾಯತಿಯಿಂದ. ತಮ್ಮ ಗ್ರಾಮದಲ್ಲಿ ತುಂಬಾ ಸಮಸ್ಯೆಗಳಿದೆ, ಅದರ ಜೊತೆಗೆ ಗ್ರಾಮ ಪಂಚಾಯತಿಯವರು ಸಹ ಸರಿಯಾದ ರೀತಿಯಲ್ಲಿ ತಮಗೆ ಸಹಕರಿಸ್ತಾ ಇಲ್ಲ ಸರ್. ಪ್ರಸ್ತುತವಾಗಿಯೂ ಸಹ ಗ್ರಾಮದಲ್ಲಿ ಕಾಡ್ತಾ ಇರೋಂತಹ ಸಮಸ್ಯೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಪ್ರಸ್ತುತ ಇದುವರೆಗೂ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಅದೇ ಸಾರಿಗೆ ಸಮಸ್ಯೆನೇ ಸರ್. ಮೇನ್ ನಮ್ಮ ಗ್ರಾಮಕ್ಕೆ ಮೊದಲನೇ ಬಾರಿಗೆ ನನಗೆ ಸಾರಿಗೆ ಸಮಸ್ಯೆ ಅದೊಂದು ಬಗೆಹರಿಸಬೇಕು ಸರ್. ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಅಧಿಕಾರಿಗಳು ದಯಮಾಡಿ ಇದಕ್ಕೆ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಹಾಗೆ ನಮ್ಮೂರಿನ ಶಾಲೆಯ ಸ್ವಚ್ಛತೆಯ ಬಗ್ಗೆ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ರ ಬಗ್ಗೆ ಜಾಸ್ತಿ ಆದಷ್ಟು ಬೇಗನೆ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಶಾಲೆಯ ಶುಚಿತ್ವ ಮತ್ತು ನಮ್ಮ ಮಕ್ಕಳಿಗೆ ಏನ್ ಬೇಕು ಆಟೋಟ ಸ್ಪರ್ಧೆ ಸಾಮಗ್ರಿಗಳು ಅದನ್ನೆಲ್ಲ ಕೂಡ ನಮ್ಗೆ ಕಲ್ಪಿಸ್ಕೊಡ್ಬೇಕು. ಇದು ಕೂಡ ಒಂದು ಸಮಸ್ಯೆ ಆಗಿದೆ ಸರ್. ಯಾಕಂತಂದ್ರೆ ಹೊರಗಡೆ ಮಕ್ಕಳನ್ನ ಕಳಿಸ್ತಾ ಇರ್ತಕ್ಕಂಥದ್ದೇ ಇದಕ್ಕೋಸ್ಕರ. ಯಾಕಂದ್ರೆ ಇಲ್ಲಿ ಯಾವ್ದೇ ತರ ಶಿಕ್ಷಣ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ. ಮತ್ತೆ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳಲ್ಲಿಲ್ಲ, ಮತ್ತೆ ಸಾಂಸ್ಕೃತಿಕವಾಗಿಲ್ಲ, ಹಂಗೆ ಮತ್ತೆ ಇಂಗ್ಲಿಷ್ ಶಿಕ್ಷಣ ಇಲ್ಲ ಸರ್ ಕರೆಕ್ಟ್ ಆಗಿ. ಮತ್ತೆ ನೋಡಿ, ಕಳೆದ ಬಾರಿ ಇಂಗ್ಲಿಷ್ ಶಿಕ್ಷಣ ಅಂತ ಒಬ್ರು
ಕವಿತಾ ಮೇಡಮ್ ಅಂತ ಸರ್ 2 ತಿಂಗಳು ಡೆಪ್ಯುಟೇಷನ್ ಅಲ್ಲಿ ಬಂದಿರು ಸರ್. ಸೊ ಆ ಸಂದರ್ಭದಲ್ಲಿ ಮಕ್ಕಳ ಕಲಿಕೆ ಎಷ್ಟು ಉತ್ತಮಗೊಳ್ತು ಅಂತಂದ್ರೆ ಬರೀ ಕೇವಲ 2 ತಿಂಗಳಲ್ಲಿ ABCD ಕಲಿತಕ್ಕಂತ ಮಕ್ಕಳು ಒಂದು ಪುಸ್ತಕವನ್ನ ಇಂಗ್ಲಿಷ್ ಪುಸ್ತಕವನ್ನ ನಿಲಾಜಾಲಾಗಿ ಓದ್ತಕ್ಕಂತ ಒಂದು ರೂಢಿಯನ್ನು ಬೆಳೆಸ್ಕೊಂಡ್ರು ಸರ್. ಅಷ್ಟು ಒಂದು ಕೇವಲ 2 ತಿಂಗಳಲ್ಲಿ ಒಬ್ಬ ಟೀಚರ್ ಬಂದು ಅಷ್ಟು ಪರಿವರ್ತನೆ ಮಾಡಿದ್ದಾರೆ ಮಕ್ಕಳನ್ನ ಅಂತಂದ್ರೆ ಸೊ ಅದು ನಿಜವಾದ ಗುರುಗಳು ಅಂತ ನಾವು ಒಪ್ಕೋಬಹುದು ಸರ್. ಇಂಥ ಸಂದರ್ಭದಲ್ಲಿ ಸರ್ ನಾವು BO ಸಾಹೇಬ್ರಿಗೂ ಕೂಡ ಮನವಿ ಕೊಟ್ಟಿದ್ವಿ. ನಮ್ಮಂತಹ ಒಂದು ಗ್ರಾಮಕ್ಕೆ, ಚಿಕ್ಕ ಗ್ರಾಮಕ್ಕೆ ಇಂತಹ ಶಿಕ್ಷಕರ ಅತ್ಯವಶ್ಯಕವಾಗಿ ಬೇಕು ಅಂತಾನು ಕೂಡ ಮನವಿ ಕೊಟ್ಟಿದ್ದು. ಆಯ್ತು ಅಂತ ಹೇಳಿ ನಂತರದಲ್ಲಿ ಅವರು ಕೈ ಬಿಟ್ಟಿದ್ದಾರೆ. ಇದು ಅವರ ನಿರ್ಲಕ್ಷ್ಯತನ. ಸೊ ನಮ್ಮ ಇಂತ ಕೆಲವು ಸರ್ಕಾರಿ ಶಾಲೆಗಳು ಮುಚ್ತವೆ, ಕೆಲವೊಂದು ಹಳ್ಳಿಗಳಲ್ಲಿ ಮುಚ್ಚಾಗ್ತಾ ಇದಾವೆ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯೇ ಕಾರಣ ಅಂತ ನನ್ನ ಒಂದು ಭಾವನೆ ಸರ್. ಯಾಕಂದ್ರೆ ನನ್ನ ಅನಿಸಿಕೆ, ಹೋಗಿ ನಾವು ಕೇಳ್ಕೊಂಡ್ರು ಕೂಡ ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸ್ಲಿಲ್ಲ. ಆ ಟೀಚರ್ನ ಇವತ್ತು ಹಾಕಿದ್ರೆ ಸರ್ ನಮ್ ಗ್ರಾಮದಲ್ಲಿ ಇವತ್ತು 13 ಮಕ್ಳಿದಾವೆ. 13 ಮಕ್ಳ ಜೊತೆ ಇನ್ನೂ ಒಂದು ಕೆಲವು ಕಾನ್ವೆಂಟ್ ಹೋಗೋ ಮಕ್ಕಳನ್ನೆಲ್ಲ ನಾವು ಸೇರಿಸ್ತೀವಿ ಅಂತ ಅವರ ತಂದೆ ತಾಯಿಗಳೇ ಮುಂದೆ ಬಂದಿದ್ರು. ಆ ಮೇಡಮ್ ಅವ್ರು, ಮೇಡಮ್ ನೀವು ಬಂದ್ರೆ ಖಂಡಿತವಾಗಿ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಹಾಕ್ತಿವಿ, ನಮ್ಮೂರಿಗೆ ಶಾಲೆ ಬೇಕು ಅಂತ ಹೇಳ್ಬಿಟ್ಟು ನಾವು BO ಸಾಹೇಬ್ರ ಹತ್ರ ಮನವರಿಕೆ ಮಾಡಿದ್ವಿ. ಆದ್ರೂ BO ಇದನ್ನ ರಿಜೆಕ್ಟ್ ಮಾಡಿದ್ದಾರೆ ಸರ್. ಇದೊಂದು ನೋವಿನ ಸಂಗತಿ. ಪ್ರಸ್ತುತ ಈಗ ಹೊಸ BO ಬಂದಿದ್ದಾರೆ, ಅವರ ಗಮನಕ್ಕೆ ಏನಾದ್ರು ತಂದ್ರೆ ಈ ಸಮಸ್ಯೆಗಳೆಲ್ಲ ಬಗೆಹರಿಬಹುದು. ಖಂಡಿತವಾಗಿ ಸರ್, ನಮ್ಮಲ್ಲಿ ಲೈವ್ ಸಂದರ್ಭಕ್ಕೆ ಬಂದಂತಹ ಸಂದರ್ಭದಲ್ಲಿ ತಮ್ಮನ್ನ ಅವರ ಜೊತೆ ಸಂಪರ್ಕಿಸಿ ಕೊಡುವಂತಹ ಒಂದು ಕೆಲಸವನ್ನ ನಾವು ಮಾಡ್ಕೊಡಿ ಸರ್. ದಯಮಾಡಿ ಇದೊಂದು ಕೆಲಸ ಆದ್ರೆ ಖಂಡಿತವಾಗಿ ಅವ್ರ ಗಮನಕ್ಕೂ ಕೂಡ ನಾವು ತರ್ತೀವಿ. ನಮ್ಗೆ ಆ ಕವಿತಾ ಮೇಡಮ್ ಆ ಟೀಚರ್ ಬಂದ್ಬಿಟ್ರೆ ಸರ್ ನಮ್ಮ ಗ್ರಾಮದಲ್ಲಿ ಶೈಕ್ಷಣಿಕ ಸ್ಥಿತಿ ಜೊತೆಗೆ ನಮ್ಮ ಶಾಲೆಯ ಅಭಿವೃದ್ಧಿ ತಾನೇ ಆಗುತ್ತೆ ಸರ್. ಅದ್ರ ಜೊತೆಗೆ ಸರ್ ಪ್ರಸ್ತುತದಲ್ಲಿ ಆದಷ್ಟು ಬೇಗನೆ ಆಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಾಮದಾರಿ ಗೌಡರ ಬೀದಿಯಲ್ಲಿ ಒಳಚರಂಡಿ ವ್ಯವಸ್ಥೆಗಳು ಮತ್ತೆ ರಸ್ತೆ ಆಗ್ಬೇಕು ಸರ್. ಅದು ತುಂಬಾ ಕಾಡ್ತಾ ಇದೆ ಆ ಸಮಸ್ಯೆ. ಬಹುಮುಖ್ಯವಾಗಿ ಅದಾಗ್ಬೇಕು. ಅದ್ರ ಜೊತೆಗೆ ಮುಖ್ಯ ರಸ್ತೆಯಲ್ಲಿ ನಮ್ಮ ಚೆನ್ನೈಕ ಅವರ ಮನೆಯಿಂದ ಗೋವಿಂದ ನಾಯ್ಕನವರ ಮನೆಯ ತನಕ ಒಳಚರಂಡಿ ವ್ಯವಸ್ಥೆಗಳು ಮತ್ತೆ ರೋಡಿನ ವ್ಯವಸ್ಥೆ ಬಹಳ ಬೇಗನೆ ಆಗ್ಬೇಕು. ಅದು ಯಾಕಂದ್ರೆ ಮನೆಗಳಿಗೆ ಇಳಿಜಾರು ಇರೋದ್ರಿಂದ ಮನೆ ಒಳಗಡೆನೆ ನೀರು ಹೋಗೋ ಸಾಧ್ಯತೆಗಳಿದೆ. ದಯಮಾಡಿ ಈ ಕೆಲಸಗಳು ಆದಷ್ಟು ಬೇಗನೆ ಆಗ್ಬೇಕು ಅನ್ನೋದು ನನ್ನ ಕಳಕಳಿ ಸರ್. ಖಂಡಿತವಾಗಿ ಸರ್. ಇಷ್ಟೆಲ್ಲ ಸಮಸ್ಯೆಗಳು ತಮ್ಮ ಗ್ರಾಮದಲ್ಲಿ ಪ್ರಸ್ತುತ ಸಹ ಇದೆ. ಇದಕ್ಕೆ ತಕ್ಕಂತಹ ಒಂದು ಮಾರ್ಗೋಪಾಯಗಳನ್ನ ಕಂಡುಕೊಂಡ್ರೆ ಕೆಲವೇ ದಿನಗಳಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿಬಹುದು ಅನ್ನೋದು ತಮ್ಮ ಒಂದು ಅನಿಸಿಕೆ. ಹಾಗಿದ್ರೆ ಸರ್, ತಮ್ಮ ಗ್ರಾಮದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಕೆಲವು ಈಗ ನಮ್ಮ ಗ್ರಾಮದಲ್ಲಿ ವಿದ್ಯಾವಂತರಾದಂತಹ ನಾವು ಸ್ವಪ್ರೇರಣೆಯಿಂದ ನಾವು ಬರಬೇಕು. ನಾವು ನಮ್ಮಂತ ವಿದ್ಯಾವಂತರು ಮುಂದೆ ಬಂದಾಗ ಇಂಥ ಸಮಸ್ಯೆಗಳನ್ನ ನಾವು ಗುರುತಿಸಿ ಅಧಿಕಾರಿ ವರ್ಗದವರಿಗೆ ಇಂಥ ಸಮಸ್ಯೆಗಳನ್ನ ನಾವು ತಕೊಂಡೋಗಿ ಇಟ್ಟಾಗ ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಈ ಸಂದರ್ಭದಲ್ಲಿ ನನ್ನ ಗ್ರಾಮದ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ನಿಮ್ಗೆ ನಾನು ಏನ್ ಹೇಳ್ತಾ ಇದೀನಿ ಇವತ್ತು, ಈ ಸಮಸ್ಯೆಗಳೆಲ್ಲ ತಮ್ಮ ಗಮನಕ್ಕೂ ಕೂಡ ಬಂದಿದೆ, ಗೊತ್ತಿದೆ. ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆರ್ಗನೈಸ್ ಆಗ್ಬೇಕು, ಒಂದು ಸಂಘಟಿತರಾಗಿ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಕುರಿತು ನಾವು ಒಂದಷ್ಟು ಪಟ್ಟಿಗಳನ್ನ ಮಾಡಿ ಆಯಾ ಅಧಿಕಾರಿಗಳಿಗೆ ಸಲ್ಲಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ದಯಮಾಡಿ ನಮ್ಮ ಗ್ರಾಮಸ್ಥ ಯುವಕ ಮಿತ್ರರಲ್ಲಿ ನಾ ಕೇಳ್ಕೊಳ್ಳೋದಿಷ್ಟು, ತಾವೆಲ್ಲರೂ ಕೂಡ ಯಾಕಂದ್ರೆ ನಮ್ಮ ಗ್ರಾಮದ ಅಭಿವೃದ್ಧಿಯೇ ಬಹಳ ಮುಖ್ಯ. ಸೊ ನಾವು ನಮ್ಮ ವೈಯಕ್ತಿಕವಾಗಿ ಏನೇ ಅಭಿವೃದ್ಧಿ ಹೊಂದಿದ್ರು ಕೂಡ ಅದು ನಮ್ಮ ವೈಯಕ್ತಿಕ ಆಗಿರ್ತದೆ. ಆದ್ರೆ ಆ ಗ್ರಾಮದ ಅಭಿವೃದ್ಧಿ ಅಂತ ಬಂದಾಗ ನಾವೆಲ್ಲರೂ ಕೂಡ ಸಹಕಾರಿಗಳಾಗಿ ನಮ್ಮ ಗ್ರಾಮಕ್ಕೆ ಏನ್ ಬೇಕು ಬೇಡ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಸಲ್ಲಿಸುವ ಒಂದು ಬಹುಮುಖ್ಯ ಪಾತ್ರ ನಮ್ಮದಾಗಿರ್ತದೆ, ವಿದ್ಯಾವಂತರದಾಗಿರ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಇಂಥ ಕೆಲಸ ಕಾರ್ಯ ಸಮಾಜಮುಖಿ ಕೆಲಸಗಳಿಗೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ಅಂತ ನನ್ನ ಗ್ರಾಮದ ವಿದ್ಯಾವಂತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಖಂಡಿತವಾಗಿಯೂ ಸರ್. ಹಾಗಿದ್ರೆ ಸರ್, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಯಾವ್ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ ಸರ್. ಗ್ರಾಮದಲ್ಲಿ ಒಂದಷ್ಟು ವಿದ್ಯಾವಂತರು ಇದೀವಿ, ಇನ್ನೂ ಸಾಕಷ್ಟು ಈಗ ನಮ್ಮ ತಂದೆ ತಾಯಿ ಇದ್ರು, ಅವರು ವಿದ್ಯಾಭ್ಯಾಸ ಮಾಡಿರ್ಲಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಅರಿವು ಕಾರ್ಯಕ್ರಮಗಳು ಆಗ್ಬೇಕು ಸರ್. ಈಗ ಪಂಚಾಯತಿಯಿಂದ ನೋಡಿ, ನಾವು ಈಗ ನಮ್ಮ ಮನೆಗೆ ಒಂದು ಈ ಸ್ವತ್ತು ಅಂತ ಈಗೆಲ್ಲ ಮಾಡ್ತಾ ಇದಾರೆ ಸರ್. ಖಂಡಿತ ಆ ಈ ಸ್ವತ್ತನ್ನ ನಾವು ಮಾಡ್ಬೇಕು ಅಂತಂದ್ರೆ ನಾವು ವಿದ್ಯಾವಂತರಾದವರು ನಮ್ಗೆ ಆ ಮೂಲ ದಾಖಲಾತಿಗಳೇನ್ ಬೇಕು, ಮತ್ತೆ ಅದಕ್ಕೆ ಫೀಸ್ ಎಷ್ಟಿರುತ್ತೆ, ಇದೆಲ್ಲವೂ ಕೂಡ ನಮಗೆ ಗೊತ್ತಿರೋದಿಲ್ಲ ಯಾರಿಗೆ, ವಿದ್ಯಾವಂತರಿಗೆ. ಸೊ ನಾವು ವಿದ್ಯಾವಂತರಾದವರು ನಾವೇನ್ ಮಾಡ್ಬೇಕು, ಇದ್ರ ಗಮನ ಹರಿಸಿ ಈ ಸ್ವತ್ತು ಇದ್ರ ಬಗ್ಗೆ ಸರ್ ನಾವು
ಈಗ ನಾವು ಈಶೊತ್ತು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಕೂಡ ಆಗ್ತಾ ಇದೆ. ಹೇಗೆ ಅಂತಂದ್ರೆ ಒಂದು ಈಶೊತ್ತು ಮಾಡ್ಬೇಕು ಅಂತಂದ್ರೆ ನಮ್ಗೆ ಮೂಲ ದಾಖಲಾತಿಗಳನ್ನ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ನಿಮ್ಗೆ ಇಷ್ಟು ಅಮೌಂಟ್ ನ ಕೊಟ್ಬಿಡಿ, ನಾವು ನಿಮ್ಗೆ ಈಶೊತ್ತನ್ನ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು. ಈಗ ಒಂದು ಈಶೊತ್ತಿಗೆ ಈಗ ಸರ್ಕಾರದಿಂದ ಸರ್ ಕೇವಲ ಒಂದು 850 ರೂಪಾಯಿ ಏನೋ ಫೀಸ್ ಇರುತ್ತೆ ಸರ್. ಸೊ ಆದ್ರೆ ಇಲ್ಲಿ ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ಇಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು 10,000 ಕೊಡಿ, 20,000 ಕೊಡಿ, ನಾನು ನಿಮ್ಗೆ ಈಶೊತ್ತು ಮಾಡ್ಕೊಡ್ತೀನಿ ಅಂತಕ್ಕಂಥ ಹಾವಳಿಗಳು ಆಗ್ತಾ ಇದೆ ಸರ್. ಇದು ತಪ್ಪಬೇಕು ಅಂತಂದ್ರೆ ನಾವು ವಿದ್ಯಾವಂತರು ನಾವು ಈ ಸಂದರ್ಭದಲ್ಲಿ ನಾವು ಮುಂದೆ ಬರಬೇಕು, ಬಂದು ಜನಸಾಮಾನ್ಯರಿಗೆ ಒಂದು ಅರಿವು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಸರ್. ಇದು ಗ್ರಾಮ ಪಂಚಾಯಿತಿಯ ಒಂದು ಸದಸ್ಯರುಗಳ ಒಂದು ಜವಾಬ್ದಾರಿ ಇದು ಸರ್. ಆ ಸದಸ್ಯರು ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಒಂದು ಅರಿವನ್ನ ಮೂಡಿಸ್ಬೇಕು. ನೋಡಿ, ಗ್ರಾಮದಲ್ಲಿ ನಿಮ್ಮ ಇಂಥ ಮೂಲ ದಾಖಲಾತಿಗಳನ್ನ ಮಾಡ್ಕೋಬೇಕು ಅಂತಂದ್ರೆ ನೀವು ಇಂಥ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಥವಾ ಅಧಿಕಾರಿಗಳನ್ನ ನಮ್ಮ ಗ್ರಾಮಕ್ಕೆ ಕರೆಸಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಸರ್ ಅಲ್ವೇ. ನೀವು ಒಂದು ಈಶೊತ್ತನ್ನ ಮಾಡ್ಕೋಬೇಕು ಅಂದ್ರೆ ನೋಡಿಯಮ್ಮ ಈ ತರ ನಿಮ್ಮ ಡಾಕ್ಯುಮೆಂಟ್ ಇಷ್ಟೆಲ್ಲ ಬೇಕಾಗುತ್ತೆ, ಇಷ್ಟು ಫೀಸ್ ಬೀಳುತ್ತೆ ಅಂತ ಓಪನ್ ಆಗಿ ಹೇಳ್ಬೇಕು ಸರ್. ಇಲ್ಲಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ದಲ್ಲಾಳಿಗಳ ಹಾವಳಿ ಕಡಿಮೆ ಆಗ್ಬೇಕು ಅಂತಂದ್ರೆ ಅಧಿಕಾರಿಗಳು ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಜೊತೆಗೂಡಿ ಜನಸಾಮಾನ್ಯರಿಗೆ ಅರಿವನ್ನ ಮೂಡಿಸ್ಬೇಕು. ಖಂಡಿತ ಈ ಕೆಲಸ ಆಗ್ಬೇಕು. ಇದು ಆಗ್ತಾ ಇಲ್ಲ ಸರ್. ಮತ್ತೆ ನಮ್ಮ ಗ್ರಾಮ ಪಂಚಾಯತಿಗ ಸರ್ಕಾರದಿಂದ ಯಾವ್ಯಾವ ಅನುದಾನಗಳು ಬರ್ತವೆ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಾಗ್ಬೇಕು, ಅರಿವು ಮೂಡಿಸಬೇಕು, ಅರಿವು ಕಾರ್ಯಕ್ರಮಗಳು ಸಂಪೂರ್ಣ ಮಾಹಿತಿಗಳನ್ನ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನಗಳು ಬರ್ತವೆ, ರಾಜ್ಯ ಸರ್ಕಾರದಿಂದ ಎಷ್ಟು ಅನುದಾನಗಳು ಬರ್ತವೆ, ಮತ್ತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಷ್ಟು ಅನುದಾನ ನಮ್ಗೆ ಸಿಗುತ್ತೆ ಮೂಲವಾಗಿ. ಇದನ್ನೆಲ್ಲದೂ ಕೂಡ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೊತ್ತಾಗ್ಬೇಕು ಸರ್. ಇದು ಗೊತ್ತಾದಾಗ ಮಾತ್ರ ಆ ವ್ಯಕ್ತಿ ಈ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನ ಕೇಳೋದಕ್ಕೆ ಅವನು ಮುಂದೆ ಬರ್ತಾನೆ. ಈ ಅರಿವನ್ನ ಮೂಡಿಸ್ಲಿಲ್ಲ ಅಂದ್ರೆ ಸರ್ ಇಲ್ಲಿ ಏನು ಕೆಲಸ ನಡೆಯೋದಿಲ್ಲ ಅಂದ್ಬಿಟ್ಟು ತಾನೇ ಸುಮ್ಮನೆ ಇರ್ತಾನೆ ಮನೆಯಲ್ಲಿ. ಖಂಡಿತ. ಹಂಗಾಗಿ ಇದರಲ್ಲಿ ಬಹುಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇಂತಹ ಅರಿವು ಕಾರ್ಯಕ್ರಮಗಳನ್ನ ಮೂಡಿಸಬೇಕು. ಜೊತೆಗೆ ಗ್ರಾಮದ ವಿದ್ಯಾರ್ಥಿಗಳು ವಿದ್ಯಾವಂತರುಗಳು ಕೂಡ ಇಂತಹ ಸಮಾಜಮುಖಿ ಕೆಲಸಗಳಲ್ಲಿ ಒಂದು ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿ ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನನ್ನ ಹೇಳಲು ಬಯಸ್ತೀರಾ ಸರ್? ಜಗತ್ತಿನಲ್ಲಿ ಸಾಕಷ್ಟು ರಾಷ್ಟ್ರಗಳು ತುಂಬಾ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು ನಾವು ನೋಡಿದೀವಿ ಸರ್. ರಷ್ಯಾ, ಚೀನಾ ಆಗಿರ್ಬೋದು, ಆಸ್ಟ್ರೇಲಿಯಾ, ಈ ತರ ದೇಶಗಳು ತುಂಬಾ ಅಭಿವೃದ್ಧಿಯನ್ನ ಹೊಂದಿದೆ. ಆದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ಭಾರತೀಯರಾದಂತಹ ನಾವು ಇನ್ನೂ ಸಹ ಒಂದು ಜಾತಿ, ಮತ, ಒಂದು ಧರ್ಮ ಈ ಅಂತಕ್ಕಂಥ ಈ ಅಮೂಲ್ಯಗಳನ್ನಲ್ಲೇ ಸಿಗಾಕೊಂಡು ಇಂತಹ ಒಂದು ಲೋಪದೋಷಗಳನ್ನ ಬಿಟ್ಟು ನಾವು ಹೊರ ಬರ್ಬೇಕು ಸರ್. ನಾವು ಸಾಮರಸ್ಯದಿಂದ ಬದುಕಬೇಕು ಅಂತಂದ್ರೆ ಈ ಜಾತಿ, ಮತ, ಧರ್ಮ ಅಂತಕ್ಕಂಥದನ್ನ ಬಿಟ್ಟು ನಾವೆಲ್ಲರೂ ಕೂಡ ಸಹೋದರತೆ, ಸಹಬಾಳ್ವೆಯನ್ನ ಮಾಡಿದಾಗ, ಆ ಒಂದು ಸಾಮರಸ್ಯ ಜೀವನವನ್ನ ಮಾಡಿದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಕಡೆ ಹೋಗುತ್ತೆ ಸರ್. ಮತ್ತೆ ಜ್ಞಾನ ಮತ್ತೆ ವಿಜ್ಞಾನ ಇವೆರಡು ಕೂಡ ನಾವು ಒಪ್ಕೋಬೇಕು ಸರ್. ನಾವು ಕೇವಲ ಅಧ್ಯಯನ ಮಾಡ್ತಾ ಇದೀವಿ, ಬರೀ ಇದರಲ್ಲೇ ಮುಳುಗ್ತಾ ಇದೀವಿ. ಜಾತಿ, ಧರ್ಮ, ಲಿಂಗ ಈ ತರ ತಾರತಮ್ಯಗಳು ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದೆ ಸರ್. ಇದನ್ನ ಬಿಟ್ಟು ನಾವು ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು ಸರ್. ಈಗ ಏನಿದೆ ಪರಿಸ್ಥಿತಿಯಲ್ಲಿ ನಾವು ವಿಜ್ಞಾನದ ಕಡೆ ಹೋದಾಗ ಮಾತ್ರ ನಮ್ಮ ದೇಶ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ದೇಶ ನಡೀತಾ ಇರ್ತಕ್ಕಂಥದ್ದು ಸಂವಿಧಾನದ ಮೂಲಕ, ಇಡೀ ದೇಶನೇ ನಡೀತಾ ಇರ್ತಕ್ಕಂಥದ್ದು ಸರ್ ಸಂವಿಧಾನದ ಮೂಲಕ. ಈ ಸಂವಿಧಾನವನ್ನ ನಾವು ಫಸ್ಟ್ ಓದ್ಬೇಕು, ಒಪ್ಕೋಬೇಕು ಸರ್. ಆವಾಗ ಮಾತ್ರ ಖಂಡಿತವಾಗಿ ದೇಶ ಮುಂದುವರಿಯೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು ಸರ್. ಇದಿಷ್ಟು ನನ್ನ ಕಿವಿ ಮಾತು ಸರ್. ಸರ್, ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಕೂಡ ಸರ್ ಧನ್ಯವಾದಗಳು. ನಮ್ಮ ಒಂದು ಗ್ರಾಮವನ್ನು ಗುರುತಿಸಿ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ನೀವು ನಮ್ಮಿಂದ ಕೇಳಿ ಈ ಸಾಕಷ್ಟು ನೀವು ಇದನ್ನ ಪ್ರಚಾರ ಮಾಡ್ತೀರಾ. ಈ ಪ್ರಸಾರ ಆದಾಗ ಸಾಕಷ್ಟು ಅಧಿಕಾರಿಗಳಾಗಿರ್ಬೋದು, ಒಂದಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ನಮ್ಮ ಈ ಗ್ರಾಮದ ಸಮಸ್ಯೆಗಳನ್ನ ಆಲಿಸ್ತಾರೆ ಸರ್. ಇಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಆಲಿಸಿದಂತಹ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ನಮ್ಮ ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು
ನಿಟ್ಟಿನಲ್ಲಿ ಈ ಒಂದು ಘನ ಕಾರ್ಯವನ್ನ ನಿಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಜನಧ್ವನಿ ರೇಡಿಯೋ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ದೀರಿ ಸರ್. ಖಂಡಿತವಾಗಿ ಇಂತಹ ಸಮಾಜಮುಖಿ ಒಂದು ಘನ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ತಮ್ಮ ಜನಧ್ವನಿ ಕಾರ್ಯಕ್ರಮಕ್ಕೆ ನಾನು ಶ್ಲಾಘನೀಯ ಅಂತ ಹೇಳ್ತಾ ಕೊನೆಯದಾಗಿ ಸರ್ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ನೋಡಿ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಗುರುತಿಸಿ ಈ ಥರ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ವಿಚಾರ ಸರ್. ಇದರಿಂದ ನಮ್ಮ ಗ್ರಾಮದ ಕೆಲವು ಸಮಸ್ಯೆಗಳು ಬಗೆಹರಿಸೋಕ್ಕೆ ಮಾರ್ಗಸೂಚಿ ಸರ್. ಇದು ಪ್ರಾರಂಭದಲ್ಲೂ ನಾನು ಕೇಳ್ತಾ ಇರ್ತಿದ್ದೀನಿ, ಸಾಕಷ್ಟು ಕಾರ್ಯಕ್ರಮಗಳು ಕೇಳಿದ್ದೀನಿ ಸರ್. ನೀವು ಹಲವಾರು ವರ್ಷಗಳಿಂದಲೂ ಸಹ ಈ ಕಾರ್ಯಕ್ರಮವನ್ನು ಸರ್ ನಾನು ಕೇಳ್ಕೊ ಬರ್ತಾ ಇದ್ದೀನಿ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಅಂತ ನಾನು ಕೂಡ ಆಶಿಸ್ತೀನಿ ಸರ್. ಇವತ್ತು ನನ್ನ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಕೇಳಿದ್ದೀರಾ. ಸೊ ಹಾಗೆ ನೀವು ಪ್ರಸಾರ ಮಾಡ್ತಕ್ಕಂಥ ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಸಾಕಷ್ಟು ಅಧಿಕಾರಿಗಳು ಮತ್ತು ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಆಲಿಸ್ತಾರೆ ಅಂತ ಕೇಳ್ತಿದ್ದೀನಿ. ಅವರು ಕೂಡ ಆಲಿಸಿದಂಥವರು ನಮ್ಮ ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸಿ ಆದಷ್ಟು ಸಹಕಾರಿಗಳಾಗಿ ನಮ್ಮ ಗ್ರಾಮದ ಕೆಲವು ಸಮಸ್ಯೆಗಳನ್ನ ನೀವು ಆದಷ್ಟು ಬೇಗನೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಹಾಗೆ ತಮಗೂ ಕೂಡ ಕೊನೆಯದಾಗಿ ಪ್ರೀತಿಪೂರ್ವಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಹೆಬ್ಬಲಗುಪ್ಪೆ ಗ್ರಾಮ ಪಂಚಾಯಿತಿಯ ಹುಲಿಕುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋಪಾಲ್ HG ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ನಮ್ಮೂರು 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 ನಮ್ಮೂರು